ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ಮಿಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್ ಭಕ್ತಾನಾಂ ಮಾನಸಾಂ ಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜೈಂದ್ರಗುರವೇ ನಮಃ ಕುಶಾಗ್ರಮತಯೇ ಭಾನುದ್ಯುತಯೇ ವಾದಿಭೀತಯೇ ಆರಾಧಿತಶ್ರೀಪತಯೇ ಸುಧೀಂದ್ರಯತಯೇ ನಮಃ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಲವೇ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ವಾಯುಸ್ತುತಿ ಪಾಠಕ್ಕೆ ಸುಸ್ವಾಗತ. ವಾಯುಸ್ತುತಿಯಲ್ಲಿ ಈವರೆಗೆ ಪರಮಾತ್ಮನ ಹಾಗೂ ವಾಯುದೇವರ ಸ್ತುತಿಯನ್ನು ಮಾಡಿ ಇನ್ನು ಮುಂದೆ 17ನೇ ಶ್ಲೋಕದಿಂದ ಹನುಮದವತಾರ, ಹನುಮದುಪಾಸ್ಯ ರಾಮನ ಅವತಾರದ ಬಗ್ಗೆ ಸ್ತುತಿಸಲಿಕ್ಕೆ ಹೊರಟಿದ್ದಾರೆ. ವಂದೇ ಹಂತಂ ಹನುಮಾನ್ ಇತಿ ಮಹಿತಮಃ ಪೌರುಷೋ ಬಾಹುಶಾಲಿ ಖ್ಯಾತಸ್ತೆ ಗ್ರೋವತಾರಃ ಸಹಿತ ಇಹ ಬಹು ಬ್ರಹ್ಮಚರ್ಯಾದಿಧರ್ಮೈಃ ಸಸ್ನೇಹಾನಾಂ ಸಹಸ್ವಾನ್ ಅಹರಹರಹಿತಂ ನಿರ್ದಹನ್ ದೇಹಭಾಜಾಂ ಅಂಭೋ ಮೋಹಾಪಹೋ ಯಃ ಸ್ಪೃಹಯತಿ ಮಹತೀಂ ಭಕ್ತಿಮದ್ಯಾಪಿ ರಾಮೇ. ವಂದೇ ಹಂತಂ ಹನುಮಾನ್ ಪದಗಳನ್ನು ವಿಭಾಗ ಮಾಡೋದು. ವಂದೇ ಅಹಂ ತಂ ಹನುಮಾನ್ ಇತಿ ಮಹಿತಮಹಾಪೌರುಷಃ ಬಾಹುಶಾಲಿ ಖ್ಯಾತಃ ತೇ ಅಗ್ರ್ಯಃ ಅವತಾರಃ ಸಹಿತಃ ಇಹ ಬಹುಬ್ರಹ್ಮಚರ್ಯಾದಿಧರ್ಮೈಃ ಸಸ್ನೇಹಾನಾಂ ಸಹಸ್ವಾನ್ ಅಹರಹಃ ಅಹಿತಂ ನಿರ್ದಹನ್ ದೇಹಭಾಜಾಂ ಅಂಹೋ ಮೋಹಾಪಹಃ ಯಃ ಸ್ಪೃಹಯತಿ ಮಹತೀಂ ಭಕ್ತಿಂ ಅದ್ಯ ಅಪಿ ರಾಮೇ. ಇದು ಈ ಶ್ಲೋಕದ ಪದವಿಭಾಗ. ಈ ಶ್ಲೋಕದಲ್ಲಿ ಮೊದಲು ಪರಮಾತ್ಮನನ್ನು ಕುರಿತು ಹೇಳ್ತಾ ಇದ್ದಾರೆ. ಅಲ್ಲಿ ಅದ್ಯಾಪಿಯನ್ನಲ್ಲಿ ಅದ್ಯ ಅಪಿ ಅಂತ ಬಿಡಿಸ್ಕೊಳ್ಬೇಕು. ಅದ್ಯ ಅಪಿ. ಅದ್ಯ ಅನ್ನೋದು ಅದ್ಯ ಎಂಬುದರ ಸಂಬೋಧನೆ. ಅದ್ಯ ಅದರ ಸಂಬೋಧನೆ ಅದ್ಯ ಅಂತ ಆಗತ್ತೆ. ಅದ್ಯ ಅಂದ್ರೇನು? ಅತ್ತುಂ ಯೋಗ್ಯ ಅದ್ಯ. ಅದರ ಸಂಬೋಧನಾ ವಿಭಕ್ತಿ ಅದ್ಯ. ಅದ್ಯ ಅಂದ್ರೆ ಏನು ಅಂದರೆ ಅತ್ತುಂ ಯೋಗ್ಯ ಅದ್ಯ. ಅದ್ಯತೇತ್ವಿಚ ಭೂತಾನಿ ಎಂಬುದಾಗಿ ತೈತ್ರಿಯ ಉಪನಿಷತ್ತಲ್ಲಿ ಬರ್ತದೆ. ಅದಕ್ಕೆ ಅರ್ಥ ಹೇಳ್ತಾ
ಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಉಪಜೀವ್ಯತ್ವಮೇವ ಅದ್ಯತ್ವಂ. ಅದ್ಯತೆ ಅಂದರೆ ತಿನ್ನಲ್ಪಡುತ್ತಾನೆ. ಈ ಅದ್ಯತೆ ತಿನ್ನಲ್ಪಡುತ್ತಾನೆ ಎಂಬುದು ಈ ಪದದ ಅರ್ಥವಾದರೂ ಕೂಡ ಇಲ್ಲಿ ಅರ್ಥ ಏನು ಅಂದರೆ, ಎಲ್ಲರಿಗೂ ದೇಹಧಾರಣಾದಿ ಸಕಲ ಕ್ರಿಯೆಗಳಿಗೂ ಆಶ್ರಯನಾಗಿದ್ದಾನೆ ಅಂತ ಅದ್ಯ ಶಬ್ದದ ಅರ್ಥ ಅಂತ ವಿವರಣೆ ಮಾಡಿದ್ದಾರೆ. ಅದ್ಯಃ ತಿನ್ನಲ್ಪಡಲು ಯೋಗ್ಯನಾದವನು ಅಂತ ಅರ್ಥ ಇದ್ರೂ ಕೂಡ ಇಲ್ಲಿ ಉಪಜೀವ್ಯ ಜೀವನಕ್ಕೆ ಆಧಾರಭೂತ ಅಂತ ಅರ್ಥ ಹೇಳಬೇಕು. ಅಂದರೆ ಅದ್ಯ ಅಂದರೆ ಸಕಲ ಪ್ರಾಣಿಗಳಿಗೂ ಜೀವನಾಧಾರಭೂತನಾಗಿರತಕ್ಕಂತಹ ಭಗವಂತನೇ ಅಂತ ಅದ್ಯ ಶಬ್ದದ ಅರ್ಥ. ಹೇ ಅದ್ಯ ತೇ ಯಃ ಅಗ್ರ್ಯಃ ಅವತಾರಃ ತಂ ಅಹಂ ವಂದೇ. ಹೇ ಅದ್ಯ, ಅದ್ಯ ಅಂದರೆ ಸಕಲ ಜೀವಾಧಾರಭೂತನಾಗಿರತಕ್ಕಂತಹ ಹೇ ಭಗವಂತನೇ, ನಿನ್ನ ತೇ ನಿನ್ನ ಯಹ ಅಗ್ರ್ಯಃ ಅವತಾರಃ, ಯಾವ ನಿನ್ನ ಅಗ್ರ್ಯ ಅವತಾರ ಜೀವಾಧಾರಭೂತನಾಗಿರತಕ್ಕಂತಹ ಭಗವಂತನೇ, ನಿನ್ನ ಯಾವ ಅಗ್ರ್ಯ, ಅಗ್ರ್ಯ ಅಂದರೆ ಮೊದಲನೆಯ ಅಂತ ಒಂದು ಅರ್ಥ, ಇನ್ನೊಂದು ಶ್ರೇಷ್ಠ ಅಂತ ಇನ್ನೊಂದು ಅರ್ಥ. ಅಗ್ರ್ಯ ಶಬ್ದಕ್ಕೆ ಎರಡು ಅರ್ಥ ಇದೆ. ಮೊದಲಿಗ ಅಂತ, ಮೊದಲನೇ ಅವತಾರ ಅಥವಾ ಶ್ರೇಷ್ಠನಾಗಿರತಕ್ಕಂತಹ ಭಗವಂತನೇ ಅರ್ಥಾತ್ ಶ್ರೀರಾಮಚಂದ್ರನೇ ಅಂತ ಅರ್ಥ. ಅಂತಹ ತಂ ಆ ಶ್ರೀರಾಮನನ್ನ ಅಹಂ ಒಂದೇ ನಾನು ನಮಸ್ಕರಿಸ್ತೇನೆ. ಹೇ ಅದ್ಯ ತೇ ಅಗ್ರ್ಯಃ ಯಹ ಅವತಾರಃ ತಂ ಅಹಂ ಒಂದೇ. ನಿನ್ನ ಯಾವ ಮೊದಲನೆಯ ಶ್ರೇಷ್ಠವಾಗಿರತಕ್ಕಂತಹ ಅವತಾರ ಇದೆಯೋ ಅಂತಹ ರಾಮಾವತಾರ, ಅಂತಹ ರಾಮನನ್ನು ನಾನು ವಂದಿಸ್ತೇನೆ ಅಂತ ಇದು ಈ ಪದ್ಯದಲ್ಲಿ ಪ್ರಧಾನವಾದ ವಾಕ್ಯ. ಇನ್ನು ಉಳಿದ ಶಬ್ದಗಳೆಲ್ಲ ಅಗ್ರ್ಯ ಅವತಾರ ಅನ್ನೋದಕ್ಕೆ ವಿಶೇಷಣಗಳು. ಯಹ ಅಗ್ರ್ಯ ಅವತಾರ ಅಂತುಂಟಲ್ಲ, ಅದಕ್ಕೆ ವಿಶೇಷಣವಾಗಿರತಕ್ಕಂತಹ ಶಬ್ದಗಳು ಇವೆಲ್ಲ ಉಳಿದದ್ದು. ಯಾವುದ್ಯಾವುದು? ಹನುಮಾನ್, ಮಹಿತ ಮಹಾಪೌರುಷಃ, ಬಾಹುಶಾಲಿ, ಬಹು ಬ್ರಹ್ಮಚರ್ಯಾದಿ ಧರ್ಮೈಃ ಸಹಿತಃ, ಸಹಸ್ವಾನ್, ಸಸ್ನೇಹಾನಾಂ ದೇಹಭಾಜಾಂ ಅಹಿತಂ ಅಹರಃ ನಿರ್ದಹನ್, ಅಂಭೋ ಮೋಹಾಪಹಃ ಇತಿ ಖ್ಯಾತಃ, ದೇಹಭಾಜಾಂ ರಾಮೇ ಮಹತೀಂ ಭಕ್ತಿಂ ಅಪಿ ಸ್ಪೃಹಯತಿ ಅಂತ ಹೀಗೆ ಅನ್ವಯಾನುಸಾರವಾಗಿಟ್ಕೊಂಡು ಅರ್ಥವನ್ನು ಹೇಳಬೇಕು. ಹೇ ರಾಮಚಂದ್ರನೆಂಬ ಯಾವ ಅವತಾರವಿದೆಯೋ ಅದನ್ನು ನಾನು ವಂದಿಸ್ತೇನೆ ಅಂತ ಇಷ್ಟು ವಿಶೇಷಣ ಪದಗಳನ್ನು ಸೇರಿಸಿಕೊಂಡು ಅಂತಹ ಮೊದಲನೇ ಅವತಾರಭೂತನಾಗಿರತಕ್ಕಂಥ ರಾಮನನ್ನು ವಂದಿಸ್ತೇನೆ ಅನ್ನೋದು ಈ ಶ್ಲೋಕದಲ್ಲಿ ಪ್ರಧಾನವಾಗಿರತಕ್ಕಂತಹ ವಾಕ್ಯ. ಇದು ಪರಮಾತ್ಮನ ಪರವಾಗಿ ಹೇಳುವಾಗ. ಹನುಮಂತನ ಪರವಾಗಿ ಅರ್ಥ ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿಕೊಳ್ಬೇಕು. ಅದ್ಯಾಪಿ ಅನ್ನಲ್ಲಿ ಅದ್ಯ ಅಪಿ ಅಂತ ಪದಚ್ಛೇದ. ಅದ್ಯ ಅಪಿ ಅಂದರೆ ಈಗ ಅಂತ ಅರ್ಥ. ಅದ್ಯ ಅನ್ನೋದು ಅವ್ಯಯ, ಅದಕ್ಕೆ ಈಗ ಅಂತ ಅರ್ಥ. ಈ ಪಕ್ಷದಲ್ಲಿ ಏನು ಮಾಡಬೇಕಂದ್ರೆ ಯಹ ಇಹ, ಯಹ ಇಹ ಹನುಮಾನ್ ಇತಿ ಖ್ಯಾತಃ ತೇ ಅಗ್ರ್ಯಃ ಅವತಾರಃ ತಂ ಅಹಂ ವಂದೇ. ಹನುಮಂತನ ಪಕ್ಷದಲ್ಲಿ ಯಹ ಇಹ ಹನುಮಾನ್ ಇತಿ ಖ್ಯಾತಃ ತೇ ಅಗ್ರ್ಯಃ ಅವತಾರಃ ಅಂದರೆ ಜಗತ್ಪ್ರಸಿದ್ಧವಾಗಿರತಕ್ಕಂತಹ ಹನುಮಂತನೆಂಬ ನಿಮ್ಮ ಪ್ರಥಮಾವತಾರವು ಯಾವುದಿದೆಯೋ ಅದನ್ನು ನಾನು ವಂದಿಸುತ್ತೇನೆ. ಇಲ್ಲಿ ಕೂಡ ಅಗ್ರ್ಯಃ ಅವತಾರ ಎಂಬುದಕ್ಕೆ ಇರತಕ್ಕಂತಹ ಶಬ್ದಗಳು ವಿಶೇಷಣ. ಮಹಿತ ಮಹಾಪೌರುಷಃ, ಬಾಹುಶಾಲಿ, ಬಹುಬ್ರಹ್ಮಚರ್ಯಾದಿ ಧರ್ಮೈಃ ಸಹಿತಃ, ಸಹಸ್ವಾನ್, ಸಸ್ನೇಹಾನಾಂ ದೇಹಭಾಜಾಂ ಅಹಿತಂ ಅಹರಃ ನಿರ್ದಹನ್, ಅಂಭೋ ಮೋಹಾಪಹಃ ಯಹ ರಾಮೇ ಅದ್ಯಾಪಿ ಮಹತೀಂ ಭಕ್ತಿಂ ಸ್ಪೃಹಯತಿ ಅಂತ
ವಿಶೇಷಣವನ್ನು ಜೋಡಿಸಿಕೊಂಡು ಅರ್ಥವನ್ನು ಹೇಳಬೇಕು. ಹೀಗೆ ವಿಷ್ಣುಪರವಾದ ವಾಯುಪರವಾಗಿರತಕ್ಕಂತಹ ಎರಡೂ ಅರ್ಥಗಳನ್ನು ಹೇಳಲಿಕ್ಕಾಗತ್ತೆ. ಹನುಮಾನ್ ಅಂದ್ರೇನು? ಹನು ಅಂದರೆ ಈ ದವಡೆ ಇದೆಯಲ್ಲ, ಆ ದವಡೆಯ ಕೆನ್ನೆ ಅಂತ ಹೇಳ್ತೀವಿ, ಅದರ ಒಂದು ಮೇಲ್ಭಾಗ ಹನು ಅಂದರೆ. ಹನುಮಾನ್ ಅಂತ ಅಲ್ಲಿ ಹನು ಇದ್ದುದು ಹನು ಅಂತ ದೀರ್ಘ ಆಗತ್ತೆ, ವ್ಯಾಕರಣದ ನಿಯಮ ಅದು, ಹನು ಅಂತ. ಹನುಮಾನ್ ಅನ್ನೋದಕ್ಕೆ ವಿಶೇಷವಾದ ಅರ್ಥ ಇದೆ. ನಾವು ಉಪನಿಷತ್ ಭಾಷ್ಯಗಳಲ್ಲಿ ನೋಡಿದಾಗ ಅಲ್ಲಿ ಹನು ಶಬ್ದೋ ಜ್ಞಾನವಾಚಿ ಅಂತ ಹೇಳಿದ್ದಾರೆ. ಹಾಗಾಗಿ ಜ್ಞಾನ ಅನ್ನೋದು ಹನು ಶಬ್ದಕ್ಕೆ ಮುಖ್ಯವಾದ ಅರ್ಥ. ಹನು ಅಂದರೆ ಕೊಲ್ಲುವುದು ಅಂತ ಅರ್ಥ ಇದೆ, ಕೊಲ್ಲು ಹೋಗು ಅಂತೆಲ್ಲ ಅರ್ಥ ಇದೆ. ಅದರ ಮೇಲೆ ಉಣಾದಿ ಉಪ್ರತ್ಯಯ ಬಂದು ಹನು ಅಂತ ಆಗಿದೆ. ಹನು ಅಸ್ಯ ಸ್ಥಿತಿ ಹನುಮಾನ್ ಅಂತ. ಹನುಮಾನ್ ಅಂದರೆ ಹನು ಅಂದರೆ ಹನು ಶಬ್ದ ಜ್ಞಾನವಾಚಿ, ಜ್ಞಾನವನ್ನು ಹೇಳ್ತಾ ಇದೆ. ಹಾಗಾದರೆ ಹನುಮಾನ್ ಅಂದರೆ ಮಹಾಜ್ಞಾನಿ ಅಂತ ಅದರ ಅರ್ಥ. ಇವ ಅತ್ಯಂತ ಬುದ್ಧಿವಂತ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ. ಬುದ್ಧಿವಂತರಲ್ಲಿ ವರಿಷ್ಠ ಇವನು ಅಂತ. ತುಂಬ ಬುದ್ಧಿವಂತ ಇವನು, ಬುದ್ಧಿವಂತರೆಲ್ಲ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನು. ಅಷ್ಟು ಮಾತ್ರ ಅಲ್ಲ, ಇವ ವ್ಯಾಕರಣ ಪಂಡಿತ ಅಂತ ಪ್ರಸಿದ್ಧನಾಗಿದ್ದಾನೆ. ಇವ ಸೂರ್ಯನಿಂದ ವ್ಯಾಕರಣ ವಿದ್ಯೆಯನ್ನು ಕಲಿತುಕೊಂಡ ಎಂಬ ವಿಚಾರ ನಾವು ಮಧ್ಯನಾಮದಲ್ಲಿ ನೋಡಿದ್ದೇವೆ. ತರಣಿಗೆ ಅಭಿಮುಖನಾಗಿ ಶಬ್ದಶಾಸ್ತ್ರವ ಪಠಿಸಿ ಉರವಣಿಸಿ ಹಿಂದು ಮುಂದಾಗಿ ನಡೆದ ಪರಮ ಪವಮಾನಸುತ ಉದಯಾಸ್ತ ಶೈಲಗಳ ಭರದಿ ಐದದ ಈತಗೆ ಉಪಮೆಯುಂಟೆ ಅಂತ. ಸೂರ್ಯನಿಗೆ ಅಭಿಮುಖನಾಗಿ ಸಮ್ಮುಖನಾಗಿ ಇವನು ಶಬ್ದಶಾಸ್ತ್ರ ಅಂದರೆ ವ್ಯಾಕರಣ ಶಾಸ್ತ್ರವನ್ನು ಇವ ವಿಜೃಂಭಿಸಿದ, ತನ್ನ ಪರಾಕ್ರಮವನ್ನು ತೋರಿಸಿದ ಅಂತ ಅಲ್ಲಿ ಬರುವಂಥದ್ದು. ಸೂರ್ಯನಿಂದ ವ್ಯಾಕರಣ ಶಾಸ್ತ್ರವನ್ನು ಓದಲಿಕ್ಕೋಸ್ಕರವಾಗಿ ಇವ ಸೂರ್ಯನಿಗೆ ಎದುರಾಗಿ ನಿಂತುಕೊಂಡು ಪಾಠ ಪ್ರಾರಂಭಿಸ್ತಾ ಇದ್ದಂತೆ. ಸೂರ್ಯ ಪಶ್ಚಿಮದ ಕಡೆಗೆ ಮುಂದೆ ಬಂದಂತೆ ಹನುಮಂತ ಅದೇ ವೇಗದಲ್ಲಿ ಹಿಂದಕ್ಕೆ ಹೆಜ್ಜೆ ಹಾಕ್ತಾ ತನ್ನ ಮಹಾಪರಾಕ್ರಮವನ್ನು ತೋರಿ ಸಾಯಂಕಾಲದ ಹೊತ್ತಿಗೆ ಅಸ್ತಶಿಖರವನ್ನು ತಲುಪ್ತಾ ಇದ್ದ. ಈ ರೀತಿಯಾಗಿ ಸೂರ್ಯನಿಂದ ಇಡೀ ವ್ಯಾಕರಣವನ್ನು ಕಲಿತಂತಹ ಈ ಹನುಮಂತನಿಗೆ ಸಮಾನಾಗಿರತಕ್ಕಂಥವನು ಪರಾಕ್ರಮಶಾಲಿಗಳು ಯಾರಿದ್ದಾರೆ ಅಂತ ಶ್ರೀಪಾದರಾಜರು ಪ್ರಶ್ನಿಸ್ತಾರೆ. ಹನುಮಂತನ ಮಾತಿನಲ್ಲಿ ಒಂದು ಅಪಶಬ್ದವೂ ಕೂಡ ಇಲ್ಲ, ಅಷ್ಟು ಚೆನ್ನಾಗಿ ವ್ಯಾಕರಣ ಓದಿದವನು. ಒಂದು ಅವನ ಮಾತಿನಲ್ಲಿ ಅಪಶಬ್ದ ಇಲ್ಲ. ಯಾವಾಗ ಕಿಷ್ಕಿಂಧೆಯಲ್ಲಿ ರಾಮನಿಗೂ ಹನುಮಂತನಿಗೂ ಒಂದು ಸಮಾಗಮವಾಗತ್ತೆ, ಆಗ ಆ ಒಂದು ಭೇಟಿಯಲ್ಲಿ ರಾಮದೇವರು ಅವನ ಮಾತಿನಿಂದಲೇ ತಿಳ್ಕೊಳ್ತಾರೆ ಅವನು ಎಂತಹ ವ್ಯಾಕರಣ ಬಲ್ಲವ ಅಂತ. ಅವನ ಮಾತಿನಲ್ಲಿ ಒಂದು ತಪ್ಪಾಗಲಿ ಅಪಶಬ್ದವಾಗಲಿ ಇಲ್ಲ ಅಂತ ಲಕ್ಷಣದ ಮುಂದೆ ಹೇಳಿದ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ. ನಾನೃಗ್ವೇದ ವಿನೀತಸ್ಯ ನಾಯಜುರ್ವೇದ ಧಾರಿಣಃ ನ ಅಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತುಂ. ಋಗ್ವೇದ ಅಧ್ಯಯನ ಸಂಪನ್ನನಾಗದೇ ಇರತಕ್ಕಂಥವನಿಗಾಗಲಿ, ಯಜುರ್ವೇದವನ್ನು ಅಭ್ಯಾಸ ಮಾಡದೇ ಇರತಕ್ಕಂಥವನಿಗಾಗಲಿ, ಸಾಮವೇದದಲ್ಲಿ ಆಗದವನಾಗಲಿ ಈ ರೀತಿಯಾಗಿ ಸ್ಪಷ್ಟವಾಗಿ ಶುದ್ಧವಾಗಿ ಮಾತಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇವ ಶುದ್ಧವಾಗಿ ಮಾತಾಡ್ತಾ ಇದ್ದಾನೆ ಅಂದರೆ ಈ ಚತುರ್ವೇದ ಪಾರಂಗತನೇ ಇವನು ಆಗಿರಬೇಕು ಅಂತ ಹೇಳ್ತಾ, ನೂನಂ ವ್ಯಾಕರಣಂ ಕೃಷ್ಣಂ ಅನೇನ ಬಹುಧಾಶ್ರುತಂ ಬಹುವ್ಯಾಹೃತಾನೇನ ನ ಕಿಂಚಿದಪಶಬ್ದಿತಂ ಅಂತ ಹೇಳ್ತಾನೆ ರಾಮ. ಇವ ಸಕಲ ವ್ಯಾಕರಣ ಶಾಸ್ತ್ರವನ್ನು ಚೆನ್ನಾಗಿ ಅಭ್ಯಾಸ ಮಾಡಿರಬೇಕು. ಏಕೆಂದರೆ ಇಷ್ಟೊತ್ತು ಮಾತನಾಡಿದರೂ ಕೂಡ ಇವನ ಮಾತಲ್ಲಿ ಒಂದೂ ಅಪಶಬ್ದ ಇಲ್ಲ. ನಾವು ತುಂಬ ಮಾತಾಡಿದರೆ ಅನೇಕ ಅಪಶಬ್ದಗಳು ಬರ್ತವೆ. ಇಷ್ಟೊತ್ತು ಮಾತನಾಡಿದರೂ ಸಹ
ಒಂದೇ ಒಂದು ಅಪಶಬ್ದ ಇವನ ಬಾಯಲ್ಲಿ ಬರ್ತಾ ಇಲ್ಲ. ಅವಿಸ್ತರಂ ಅಸಂದಿಗ್ಧಂ ಅವಿಲಂಬಿತ ಮಧೃತಂ ಉರಸ್ಥಂ ಕಂಠಗಂ ವಾಕ್ಯಂ ವರ್ತತೆ ಮಧ್ಯಮೇಶ್ವರೇ ಅಂತ ಹೇಳ್ತಾನೆ. ಮಾತುಗಳು ತುಂಬ ಬೇಗನೂ ಬರ್ತಾ ಇಲ್ಲ, ಬಹಳ ಸಾವಕಾಶವಾಗಿಯೂ ಬರ್ತಾ ಇಲ್ಲ, ಯಾವುದೇ ಸಂದೇಹಕ್ಕೆ ಎಡೆಯಿಲ್ಲದ ಹಾಗೆ ಇವ ಬಹಳ ತೂಕವಾಗಿ ಮಾತಾಡ್ತಾ ಇದ್ದಾನೆ. ಮನಸ್ಸಲ್ಲಿ ಇರುವುದನ್ನೇ ಬಿಚ್ಚಿ ಹೇಳ್ತಾ ಇದ್ದಾನೆ. ತೀರಾ ಗಟ್ಟಿಯೂ ಅಲ್ಲ, ತೀರಾ ಮೆಲ್ಲಗೂ ಅಲ್ಲ, ಅಳತೆಯಾಗಿ ಮಧ್ಯಮ ಸ್ವರದಿಂದ ಮಾತಾಡ್ತಾ ಇದ್ದಾನೆ ಅಂತೆಲ್ಲ ಹನುಮಂತನ ಒಂದು ಮಾತಿನ ವೈಖರಿಯನ್ನು ರಾಮವರ್ಣನೆ ಮಾಡ್ತಾ, ಈ ಚತುರ್ವೇದಗಳು, ವ್ಯಾಕರಣ ಇವುಗಳನ್ನು ಅಧ್ಯಯನ ಮಾಡಿದ್ದಾನೆ ಹನುಮಂತ, ಅದರ ಜ್ಞಾನ ಅವನಿಗಿದೆ. ಅದರಿಂದ ಇಲ್ಲಿ ಹನುಮಾನ್ ಅಂದರೆ ಜ್ಞಾನವಾಚಿ, ಇಂತಹ ಜ್ಞಾನವನ್ನು ಗಳಿಸಿದವ ಅಂತ. ಇದನ್ನೇ ಶ್ರೀಪಾದರಾಜರು ಹೇಳಿದರು. ಮುಖದಲ್ಲಿ ಕಿಂಚಿ ದಶ ಅಪಶಬ್ದ ಇವಗಿಲ್ಲೆಂದು ಮುಖ್ಯ ಪ್ರಾಣನನ್ನು ರಾಮನ ಅನುಕರಿಸಿದ. ಇದು ಗೊತ್ತಾಗುತ್ತೆ ಹನುಮಂತ ಎಂಥ ಮಹಾಜ್ಞಾನಿ. ಹನುಮಂತ ಶಬ್ದ ಅರ್ಥವೇ ಮಹಾಜ್ಞಾನಿ ಅಂತ. ಇದು ಹನುಮಾನ್ ಅಂದರೆ ಹನುಮಂತನ ಪರವಾಗಿ ಹೇಳ್ತಕ್ಕಂತಹ ಅರ್ಥ. ಒಂದೇ ಹಂತಂ ಹನುಮಾನ್. ಇನ್ನು ರಾಮನ ಪರವಾಗಿ ಅರ್ಥ ಹೇಳಿ ಆಯಿತು. ಹನುಮಾನ್ ಅಂದರೆ ಹನುಮಂತನ ಪರವಾಗಿ ಅರ್ಥ ಹೇಳಿ ಆಯಿತು. ಇನ್ನು ರಾಮನ ಪರವಾಗಿ ಅರ್ಥ ಕೂಡ ಹೇಳಲಿಕ್ಕೆ ಬರುತ್ತೆ. ಆಗ ಹನುಮಾನ್ ಅಂದರೆ ಅದು ಹೆಸರಲ್ಲ. ಹನುಮಂತ ಪರ ಹೇಳುವಾಗ ಹನುಮಾನ್ ಅನ್ನೋದು ಹೆಸರು. ರಾಮನ ಪರವಾಗಿ ಹೇಳುವಾಗ ರಾಮನಿಗೆ ಹನುಮಂತ ಅಂತ ಹೆಸರಿಲ್ಲ. ಅಲ್ಲಿ ವಿಶೇಷ, ಅಲ್ಲಿ ಜ್ಞಾನವುಳ್ಳವ, ಜ್ಞಾನಪೂರ್ಣ, ಜ್ಞಾನಸ್ವರೂಪ ಅಂತ ಅಷ್ಟೇ ಅರ್ಥ. ತದಸ್ಯ ಅಸ್ತಿ ಅಸ್ಮಿನ್ ಇತಿ ಮತುಪು ಎಂಬ ಸೂತ್ರ ಪ್ರಕಾರ ಅಲ್ಲಿ ಮತು ಪ್ರತ್ಯಯ ಬಂದು ಹನು ಉಳ್ಳವ, ಹನು ಅಂದರೆ ಜ್ಞಾನ, ಜ್ಞಾನ ಉಳ್ಳವ ಎಂಬ ಪ್ರತ್ಯಯ ಬಂದು ಎಂಬ ಅರ್ಥದಲ್ಲಿ ಮತು ಪ್ರತ್ಯಯ ಬಂದು ಹನುಮಾನ್ ಅಂತ ಆಗಿದೆ. ಹಾಗಾದರೆ ಹನುಮಾನ್ ಅಂದರೆ ಜ್ಞಾನ ಉಳ್ಳವ, ಜ್ಞಾನಿ ಅಂತ ಅರ್ಥ. ಮತ್ತೆ ಭೂಮನಿಂದ ಪ್ರಶಂಸಾಂಸು ಎಂಬ ಕಾರಿಕೆಯಲ್ಲಿ ಭೂಮಾರ್ಥ ಅಂದರೆ ಪೂರ್ಣವಾದ ಅರ್ಥವೂ ಕೂಡ ಇದೆ. ಹಾಗಾಗಿ ಇಲ್ಲಿ ಪೂರ್ಣ ಅಂತಲೂ ಅರ್ಥ ಬರ್ತದೆ. ಹೀಗೆ ರಾಮನ ಪರವಾಗಿಯೂ ಈ ಹನುಮಾನ್ ಶಬ್ದವನ್ನು ಅರ್ಥೈಸಲಿಕ್ಕಾಗತ್ತೆ. ಇನ್ನು ಕೆಲವು ಶಬ್ದಗಳಿವೆ, ಎರಡು ಕಡೆ ಅನ್ವಯವಾಗ್ತವ. ಬಹುಬ್ರಹ್ಮಚರ್ಯಾದಿ ಧರ್ಮೈ ಸಹಿತ. ಹನುಮತ್ಪರಾಗಿ ಹೇಳುವಾಗ ಬ್ರಹ್ಮಚರ್ಯ, ಇಂದ್ರಿಯ ನಿಗ್ರಹ, ಜ್ಞಾನ, ಭಕ್ತಿ, ವೈರಾಗ್ಯ, ಅಣಿಮಾದಿ ಅಷ್ಟಸಿದ್ಧಿ, ಚಿರಂಜೀವಿತ್ವ ಇವೇ ಮೊದಲಾದ ಅನೇಕ ಧರ್ಮಗಳಿಂದ ಕೂಡಿದವ. ಬ್ರಹ್ಮಚರ್ಯಾದಿ ಧರ್ಮಹಿ ಇವೇ ಅನೇಕ ಧರ್ಮಗಳಿಂದ ಕೂಡಿದವ ಅಂತ ಇದರರ್ಥ. ಬಹುಬ್ರಹ್ಮಚರ್ಯಾದಿ ಧರ್ಮೈಹಿ. ಆದಿ ಶಬ್ದದಿಂದ ಏನಿಟ್ಕೊಳ್ಬೇಕು? ಬ್ರಹ್ಮಚರ್ಯಾದಿ, ಬ್ರಹ್ಮಚರ್ಯವೇ ಆದಿ ಮೊದಲಾದ. ಆದಿ ಶಬ್ದದಿಂದ ಇನ್ನೊಂದು ಪ್ರಮೇಯ ಇಲ್ಲಿ ಗೊತ್ತಾಗತ್ತೆ. ಏನಂದರೆ ದೇವಾ ಏವ ಬ್ರಹ್ಮಚಾರಿಣೋ ದೇವಾಹ ಏವ ಗೃಹಸ್ಥಾಹ ದೇವಾಹ ಏವ ವನಸ್ಥಾಹ ಯಥಾ ಹ್ಯೇತೆ ಮುನಯಃ ಏವಂ ಸರ್ವವರ್ಣಾಃ ಸರ್ವಾಶ್ರಮಾಃ ಅಂತ ಇದೊಂದು ಶ್ರುತಿವಾಕ್ಯ. ಹೇಳಿದ ಹಾಗೆ ಹನುಮಂತ ದೇವರು ಬ್ರಹ್ಮಚಾರಿಗಳಾಗಿದ್ದರೂ ಗೃಹಸ್ಥನೂ ಹೌದು, ವಾನಪ್ರಸ್ಥನೂ ಹೌದು, ಯತಿಯೂ ಹೌದು ಅಂತ ಹೇಳ್ತಾರೆ. ಯಾಕೆಂದರೆ ಅವುಗಳನ್ನು ಅನುಷ್ಠಾನ ಮಾಡ್ತಾರೆ ಅಂತ. ಬ್ರಹ್ಮಚಾರಿಯಾಗಿದ್ದರೂ ಗೃಹಸ್ಥನಾಗಿರ್ತಕ್ಕಂಥವನ ಧರ್ಮ, ವಾನಪ್ರಸ್ಥನ ಧರ್ಮ, ಯತಿಯ ಧರ್ಮ, ಈ ಎಲ್ಲ ಆಶ್ರಮಗಳ ವೇದೋಕ್ತವಾಗಿರತಕ್ಕಂತಹ ಸಕಲ ಧರ್ಮಗಳನ್ನು ಅನುಷ್ಠಾನವನ್ನು ಮಾಡ್ತಾರೆ. ಆದ ಕಾರಣ ಇವರು ಬ್ರಹ್ಮಚರ್ಯಾದಿ ಧರ್ಮೈ ಸಹಿತ ಅಂತ ಹೇಳ್ಬೋದು. ಬ್ರಹ್ಮಚರ್ಯಾದಿ ಗುಣಗಳಿಂದ ಕೂಡಿದವರು. ಬ್ರಹ್ಮಚರ್ಯ ಆದಿಪದದಿಂದ ಗೃಹಸ್ಥ, ಸನ್ಯಾಸ, ವಾನಪ್ರಸ್ಥ
ಅವರ ಧರ್ಮಗಳಿಂದಲೂ ಕೂಡಿದವರು ಅಂತ ಅರ್ಥ. ತಾನು ಬ್ರಹ್ಮಚಾರಿ ಆಗಿದ್ದರೂ ಕೂಡ ಗೃಹಸ್ಥ ವಾನಪ್ರಸ್ಥ ಯತಿಗಳು ಅನುಷ್ಠಾನ ಮಾಡತಕ್ಕಂತಹ ಧರ್ಮಗಳನ್ನು ಇವರು ಅನುಷ್ಠಾನ ಮಾಡ್ತಾ ಇದ್ರು ಅಂತ ಅರ್ಥ ಬರ್ತದೆ ಹನುಮಂತನ ಪರವಾಗಿ ಹೇಳುವಾಗ. ಇನ್ನು ರಾಮನ ಪರವಾಗಿ ಹೇಳುವುದಾದರೆ ಬ್ರಹ್ಮಚರ್ಯಾದಿ ಧರ್ಮೈಹಿ, ಅಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ಕೋಬೇಕು. ಬ್ರಹ್ಮಚರ್ಯವೇ ಮೊದಲಾದ ಧರ್ಮಗಳಿಂದ ಸಹಿತ ಅಂತ ಹಿಂದಿನ ಅರ್ಥ. ರಾಮನ ಪರವಾಗಿ ಅರ್ಥ ಮಾಡಬೇಕಾದ್ರೆ ಬ್ರಹ್ಮ ಅಂದರೆ ವೇದ ಅಂತ ಇಟ್ಕೊಳ್ಬೇಕು. ವೇದ ಬ್ರಹ್ಮಚರ್ಯಾದಿ ಧರ್ಮ, ವೇದದಲ್ಲಿ ಚರ್ಯ ಅಂದರೆ ವೇದದಲ್ಲಿ ನಿರೂಪಿತವಾಗಿರತಕ್ಕಂತಹ ಚರಿತ್ರೆಗಳು. ಬ್ರಹ್ಮಚರ್ಯ ಅಂದರೆ ವೇದಗಳಲ್ಲಿ ನಿರೂಪಿತವಾಗಿರತಕ್ಕಂತಹ ಚರಿತ್ರೆಗಳು. ಇನ್ನು ಧರ್ಮಹಿ ಅಂದರೆ ಧರ್ಮ ಅಂದರೆ ಲಕ್ಷಣ. ಬ್ರಹ್ಮಚರ್ಯಾದಿ ಧರ್ಮಹಿ ಸಹಿತ ಅಂದರೆ ಅನೇಕ ವೇದಗಳಲ್ಲಿ ಕೀರ್ತಿತನಾಗಿರತಕ್ಕಂತಹ ಅಪಾರ ಚರಿತ್ರೆಗಳೇ ಲಕ್ಷಣವಾಗಿ ಉಳ್ಳವ ಅಂತ ಒಂದು ಅರ್ಥ. ಹೇಗೆ ಅನೇಕ ವೇದಗಳಲ್ಲಿ ಕೀರ್ತಿತವಾಗಿರತಕ್ಕಂತಹ ಅಪಾರ ಚರಿತ್ರೆಗಳೇ ಲಕ್ಷಣವಾಗಿ ಉಳ್ಳಂತಹ, ಅಥವಾ ಅತಿಶಯವಾದ ಬ್ರಹ್ಮಚರ್ಯವೇ ಮೊದಲಾದ ಧರ್ಮಗಳಿಂದ ಕೂಡಿದಂತಹ ಅಂತ ಅರ್ಥ ಮಾಡಲಿಕ್ಕೆ ಬರ್ತದೆ. ಏಕೆಂದರೆ ಬ್ರಹ್ಮಚರ್ಯವೇ ಮೊದಲಾದ ಧರ್ಮಗಳಿಂದ ಕೂಡಿದಂಥವರು ಅಂದರೆ ಬ್ರಹ್ಮಚರ್ಯಾದಿ ಧರ್ಮೈಹಿ, ಬ್ರಹ್ಮಚರ್ಯವೇ ಮೊದಲಾದ ಧರ್ಮಗಳಿಂದ ಕೂಡಿದವರು ಅಂದರೆ ಯಾರು? ಬ್ರಹ್ಮಚರ್ಯಾದಿ ಧರ್ಮ ಉಳ್ಳವರು ವಶಿಷ್ಠಾದಿಗಳು. ಅಂತಹ ವಶಿಷ್ಠಾದಿ ಮಹರ್ಷಿಗಳಿಂದ ಸಹಿತನಾದವ ಶ್ರೀರಾಮ ಅಂತ. ಹೀಗೆ ಬ್ರಹ್ಮಚರ್ಯಾದಿ ಧರ್ಮಗಳಿಂದ ಕೂಡಿದಂತಹ ಏನು ವಶಿಷ್ಠಾದಿಗಳಿದ್ದಾರೆ ಅವರಿಂದ, ಬ್ರಹ್ಮಚರ್ಯಾದಿ ಧರ್ಮ ಉಳ್ಳವರು ವಶಿಷ್ಠಾದಿಗಳು ಅವರಿಂದ ಸಹಿತನಾಗಿರ್ತಕ್ಕಂಥವನು ಅಂತ ಅರ್ಥ ಬರುತ್ತೆ. ಮತ್ತು ಇಂತಹ ಹನುಮಂತ ಅಥವಾ ರಾಮ ಯಹ ದೇಹಭಾಜಾಂ ರಾಮೇ ಮಹತೀಂ ಭಕ್ತಿಮಪಿ ಸ್ಪೃಹಯತಿ. ರಾಮನಲ್ಲಿ ದೇಹಭಾಜಾಂ ರಾಮೇ ಮಹತೀಂ ಭಕ್ತಿಮಪಿ ಸ್ಪೃಹಯತಿ. ದೇಹಭಾಜಾಂ ದೇಹಧಾರಣ ಮಾಡತಕ್ಕಂಥವರು. ಇಲ್ಲಿ ರಾಮೇ ಶಬ್ದ ಇದೆ. ರಾಮ ಶಬ್ದವನ್ನು ರಾಮನಲ್ಲಿ ಸಮನ್ವಯ ಮಾಡಬಹುದು, ಹನುಮಂತನಲ್ಲಿ ಸಮನ್ವಯ ಮಾಡೋದು ಹೇಗೆ ಅದನ್ನು ಹೇಳ್ತಾರೆ. ರಾಮ ಶಬ್ದ ಹುಟ್ಟಿರುವಂಥದ್ದು ರಮುಕ್ರೀಡಾಯಾಮ್ ಎಂಬ ಧಾತುವಿಂದ ಹುಟ್ಟಿರುವಂಥದ್ದು. ರಮು ಅಂದರೆ ಏನು? ರಮಿಸು, ಆನಂದಿಸು ಅಂತ ಅರ್ಥ. ಭಾವಾರ್ಥದಲ್ಲಿ ಗಂಗ್ ಪ್ರತ್ಯಯ ಬಂದು ರಾಮ ಅಂತ ಆಗ್ತದೆ. ರಾಮ ಅಂತ. ರಾಮ ಅಂದರೆ ರತಿ ಅಥವಾ ಆನಂದ ಅಂತ ಅರ್ಥ. ರಾಮ ಅಂದರೆ ಆನಂದ. ಇದು ವಾಯುಪರವಾದ ಅರ್ಥದಲ್ಲಿ ರಾಮೇ ಅಂದರೆ ಆನಂದ ರೂಪನಾಗಿರ್ತಕ್ಕಂತಹ ಅಂತಹ ಆನಂದದಲ್ಲಿ ಎಂತಹ ಆನಂದ? ಇದು ಸ್ವರೂಪಭೂತವಾಗಿರತಕ್ಕಂತಹ ಆನಂದ, ಮುಕ್ತಿಯಲ್ಲಿ ದೊರೆತಕ್ಕಂತಹ ಆನಂದ. ಮುಕ್ತ್ಯರ್ಥವಾಗಿ ಅಂತಹ ಸ್ವರೂಪಭೂತವಾಗಿರತಕ್ಕಂತಹ ಆನಂದದಲ್ಲಿ ನನಗೆ ಭಕ್ತಿಯನ್ನು ಅಂತ. ರಾಮೇ ಸ್ವರೂಪ ಸ್ವರೂಪ ಆನಂದ ಆವಿರ್ಭಾವ ರೂಪವಾಗಿರತಕ್ಕಂತಹ ಏನು ಮುಕ್ತಿ ಇದೆ, ಆ ಮುಕ್ತಿಗೋಸ್ಕರವಾಗಿ ದೇಹಭಾಜಾಂ ಮುಕ್ತಿಯೋಗ್ಯ ಜೀವರಿಗೆ ಯಾವ ರಾಮಾವತಾರವು ಮಹತೀಂ ಅಂದರೆ ತುಂಬ ಅಂತ, ದೇಹ ದಾರಾದಿಗಳಲ್ಲಿಯೂ ಮಾಡದಂತಹ ಅಧಿಕವಾಗಿರತಕ್ಕಂತಹ ಸ್ನೇಹ, ಅಂತಹ ಭಕ್ತಿಮಪಿ ನಿರಂತರ ಸ್ನೇಹರೂಪವಾದ ಭಕ್ತಿಯೊಂದನ್ನೇ ಸ್ಪೃಹಯತಿ ಅಪೇಕ್ಷಿಸುತ್ತದೆಯೋ ಅಂತಹ ಅಂತ. ಯಹ ದೇಹಭಾಜಾಂ ರಾಮೇ ಮಹತೀಂ ಭಕ್ತಿಮಪಿ ಸ್ಪೃಹಯತಿ,
ಯಾವ ರಾಮಾವತಾರವು, ಯಾವ ನಿನ್ನ ರಾಮಾವತಾರವು ದೇಹಭಾಜಾಂ ಮುಕ್ತಿಯೋಗ್ಯ ಜೀವರಿಗೆ ರಾಮೇ ಸ್ವರೂಪ ಆವಿರ್ಭಾವ ರೂಪವಾಗಿರತಕ್ಕಂತಹ ಮುಕ್ತಿಗೋಸ್ಕರವಾಗಿ ದೇಹಭಾಜ ಮುಕ್ತಿಯೋಗ್ಯ ಜೀವರಿಗೆ ರಾಮೇ ಸ್ವರೂಪಾನಂದ ಆವಿರ್ಭಾವ ರೂಪವಾಗಿರತಕ್ಕಂತಹ ಮುಕ್ತ್ಯರ್ಥವಾಗಿ ಮಹತೀಂ ಅಂದರೆ ಸಹಸ್ರ ಗುಣಾಧಿಕವಾಗಿರತಕ್ಕಂತಹ ಭಕ್ತಿಮಪಿ ನಿರಂತರ ಸ್ನೇಹರೂಪವಾಗಿರತಕ್ಕಂತಹ ಭಕ್ತಿಯೊಂದನ್ನೇ ಸ್ಪೃಹಯತಿ ಅಪೇಕ್ಷಿಸುತ್ತದೆಯೋ, ಯಾವ ನಿನ್ನ ರಾಮರೂಪ ಅಪೇಕ್ಷಿಸುತ್ತದೆಯೋ ಅಂತಹ ರೂಪ, ಅಂತಹ ರಾಮನ ಅವತಾರ ಅಂತ ಹೇಳ್ತಿರೋದು. ರಾಮನ ಪರವಾಗಿ ಅರ್ಥ ಹೇಳಬೇಕಾದ್ರೆ ಇಂತಹ ರಾಮದೇವರ ಒಂದು ಪ್ರಸಾದ ಆಗದೇನೆ ನಮಗೆ ಮುಕ್ತಿ ಸಿಗುವುದಿಲ್ಲ. ರಾಮದೇವರ ಅತ್ಯರ್ಥ ಪ್ರಸಾದ ಆಗಬೇಕು. ಅದಾಗಬೇಕಾದ್ರೆ ದೇಹಗೇಹ ದಾರಾಪುತ್ರಾದಿಗಳಲ್ಲಿ ಮಾಡುವ ಸ್ನೇಹಕ್ಕಿಂತ ಅಧಿಕವಾಗಿರತಕ್ಕಂತಹ ಸ್ನೇಹವನ್ನು ಭಕ್ತಿಯನ್ನು ಮಾಡಿದರೆ ಮಾತ್ರ ಅದು ಸಾಧ್ಯ. ಹೀಗೆ ಮೋಕ್ಷಾಪೇಕ್ಷೆಗಳು ಯಾರಿದ್ದಾರೆ ಅಂತಹ ಜೀವರು ತಮಗೆ ಸ್ವರೂಪ ಆನಂದ ಆವಿರ್ಭಾವ ರೂಪವಾಗಿರತಕ್ಕಂತಹ ಮೋಕ್ಷ ಬೇಕು ಅಂತ ಅಪೇಕ್ಷಿಸಿದರೆ ಅವರು ತನ್ನಲ್ಲಿ ರಾಮನಲ್ಲಿ ಮಿಕ್ಕ ಎಲ್ಲರಲ್ಲಿಯೂ ಮಾಡತಕ್ಕಂತಹ ಸ್ನೇಹಕ್ಕಿಂತಲೂ 1000 ಪಟ್ಟು ಅಧಿಕವಾಗಿರತಕ್ಕಂತಹ ನಿರಂತರ ಸ್ನೇಹರೂಪವಾಗಿರತಕ್ಕಂಥ ಭಕ್ತಿಯನ್ನು ಮಾಡಬೇಕು ಅಂತ ರಾಮದೇವರು ಅಪೇಕ್ಷಿಸ್ತಾರೆ ಅಂತ ಅದರ ಅಭಿಪ್ರಾಯ. ಹನುಮತ್ಪರವಾಗಿ ಅರ್ಥ ಮಾಡುವಾಗಂತೂ ಏನು ಕಷ್ಟ ಇಲ್ಲ, ಸುಲಭ. ರಮಂತೆ ಯೋಗಿನಃ ಅಸ್ಮಿನ್ನಿತಿ ರಾಮಃ. ರಾಮ ಅಂದರೆ ಶ್ರೀರಾಮಚಂದ್ರ. ಯಾಕೆಂದರೆ ರಮಂತೆ ಯೋಗಿನಃ, ರಮಂತೆ ಯೋಗಿನೋನಂತೆ ನಿತ್ಯಾನಂದೇ ಚಿದಾತ್ಮನಿ ಇತಿ ರಾಮಪದೇನೈತತ್ ಪರಂಬ್ರಹ್ಮಾಭಿಧೀಯತೆ. ಈ ಪರಬ್ರಹ್ಮನನ್ನೇ ರಾಮ ಅಂತ ಕರೆದಿದ್ದು ಅಂತ ಪದ್ಮಪುರಾಣ ಹೇಳುತ್ತೆ. ರಾಮ ಬೇರೆ ಯಾರೂ ಅಲ್ಲ, ಪರಬ್ರಹ್ಮನೇ ರಾಮ ಅಂತ. ಈ ಒಂದು ವಾಕ್ಯದಂತೆ ರಮಂತೆ ಯೋಗಿನಃ ಅಸ್ಮಿನಿತಿ ರಾಮ, ಮಹಾಜ್ಞಾನಿಗಳು ಯಾವನಲ್ಲಿ ನಡೆದಾಡ್ತಾರೋ ಅವನು ರಾಮ ಅಂತ ರಾಮ ಶಬ್ದದ ಉತ್ಪತ್ತಿ ಮಾಡಲಿಕ್ಕೆ ಬರ್ತದೆ. ರಮಯತಿ ಸರ್ವಾನ್ ರೂಪೇಣವಾ ಗುಣೈತಿ ರಾಮ. ಒಂದು ರಮಂತೆ ಯೋಗಿನಃ ಅಸ್ಮಿನಿತಿ ರಾಮ, ಎಲ್ಲ ಯೋಗಿಗಳು ಇವನಲ್ಲಿ ರಮಿಸ್ತಾರೆ, ಇವನಲ್ಲಿ ನಡೆದಾಡ್ತಾರೆ ಎಂಬ ಕಾರಣಕ್ಕೆ ಇವನು ರಾಮ. ಇನ್ನು ರಮಯತಿ ಸರ್ವಾನ್ ರೂಪೇಣ, ತನ್ನ ರೂಪದಿಂದ ತನ್ನ ಗುಣಗಳಿಂದ ರಾಮ ಎಲ್ಲರನ್ನೂ ಕೂಡ ಅವನು ಆಕರ್ಷಿಸಿದ್ದ. ವಾಲ್ಮೀಕಿ ರಾಮಾಯಣದಲ್ಲಿ ಶ್ರೀರಾಮನ ಗುಣಗಳನ್ನು ಹೇಳ್ತಾ ವಾಲ್ಮೀಕಿ ಮಹರ್ಷಿಗಳು ಶ್ರೀರಾಮ ಅವನು ಇನ್ನೂ ಯುವರಾಜನಾಗುವ ಮೊದಲೇ ಎಲ್ಲ ಪ್ರಜೆಗಳ ಮನಸ್ಸನ್ನು ಗೆದ್ದಿದ್ದ. ಹಾಗಾಗಿ ದಶರಥ ಇನ್ನೂ ಚೆನ್ನಾಗಿದ್ದರೂ ಕೂಡ ಅಯೋಧ್ಯೆಯ ಪ್ರಜೆಗಳು ರಾಮರಾಜನಾಗಬೇಕು ಅಂತ ಬಯಸ್ತಾರೆ. ಅಷ್ಟು ಒಂದು ಆಕರ್ಷಕನಾಗಿದ್ದ ಶ್ರೀರಾಮ. ಹಾಗಾಗಿ ರಮಯತಿ ಸರ್ವಾನ್ ರೂಪೇಣವಾ ಗುಣೈವ ಇತಿ ರಾಮ. ರಾಮ ಶಬ್ದದ ವ್ಯಾಖ್ಯಾನ ಹೇಗೆ? ರಮಯತಿ ಸರ್ವಾನಿತಿ ರಾಮ, ಎಲ್ಲರನ್ನು ಕೂಡ ಅವನು ಸೆಳಿತಾನೆ ಅಂತ, ಸಮಸ್ತ ಜನರನ್ನು ತನ್ನ ಕಡೆ ಸೆಳಿತಾನೆ, ಸಂತೋಷಪಡಿಸ್ತಾನೆ. ಯಾವುದರಿಂದ ಅಂದರೆ ರೂಪೇಣವಾ ಗುಣೈರೈತಿವಾ, ತನ್ನ ರೂಪದಿಂದಲೋ ಅಥವಾ ಗುಣಗಳಿಂದಲೋ ಅವನು ಸಂತೋಷಪಡಿಸ್ತಾನೆ ಅಂತಹ ರಾಮ. ಅಂತಹ ಯಾವ ರಾಮಾವತಾರವು ರಾಮೇ ರಾಮದೇವರಲ್ಲಿ ಅದ್ಯಾಪಿ ಈಗಲೂ ಈ ಕಲಿಯುಗದಲ್ಲಿಯೂ ಕೂಡ ಮಹತೀಂ ಅಂದರೆ ಉಳಿದೆಲ್ಲ ಜೀವರಿಗಿಂತಲೂ ಉಳಿದೆಲ್ಲ ಜೀವರು ಮಾಡೋದಕ್ಕಿಂತಲೂ ಹೆಚ್ಚು ಅತ್ಯಧಿಕವಾಗಿರತಕ್ಕಂತಹ ಅವಿಚ್ಛಿನ್ನವಾಗಿ ಪ್ರವಹಿಸ್ತಕ್ಕಂತಹ ಸರ್ವ ಸಾಧನೆಗಳಿಗಿಂತಲೂ ಉತ್ತಮವಾದ ಭಕ್ತಿಯನ್ನು ಸ್ಪೃಹಯತಿ ಅಪೇಕ್ಷಿಸುತ್ತದೆಯೋ, ಯಾವ ಹನುಮದವತಾರವು ರಾಮನಲ್ಲಿ ಈ ಉತ್ತಮವಾಗಿರ್ತಕ್ಕಂಥ ಭಕ್ತಿಯನ್ನು ಅಪೇಕ್ಷಿಸ್ತದೋ ಅಂತಹ ಅಂತ ಅರ್ಥ. ಹೀಗೆ ಈ ರಾಮ ಶಬ್ದದ ಅರ್ಥವನ್ನು ಹೇಳ್ಬೋದು. ಇಂತಹ ರಾಮನಲ್ಲಿ ಭಕ್ತಿಯನ್ನು
ಭಕ್ತಿ ಮಧ್ಯಾಪಿ ರಾಮೇ. ಇಂತಹ ರಾಮನಲ್ಲಿ ಭಕ್ತಿಯನ್ನು ಸ್ಪೃಹಯತಿ ಬಯಸ್ತದೆ ಅಂತ. ವಾಯುಪಕ್ಷದಲ್ಲಿ ರಾಮ ಶಬ್ದಕ್ಕೆ ರಾಮೇ ಸಪ್ತಮಿ ವಿಶೇಷ ಸಪ್ತಮಿ ಕೊಡಬೇಕು. ರಾಮ ವಿಷೇಕವಾಗಿರತಕ್ಕಂತಹ ಭಕ್ತಿ ಅಂತ ಹೇಳ್ಬೋದು. ಇನ್ನು ಇಲ್ಲಿರ್ತಕ್ಕಂತಹ ಕೆಲವು ವಿಶೇಷಣಗಳು: ಮಹಿತಃ ಮಹಾಪೌರುಷಃ, ಮಹಿತಂ ಸಂಭಾವಿತಂ. ಮಹಿತ ಅಂದರೆ ಸಂಭಾವಿತ ಅಂತ, ಪೂಜಿತ ಯಾರಿಂದ? ಅಖಿಲೈಹಿ ಪೂಜಿತಂ. ಮಹಿತಂ ಸಂಭಾವಿತಂ ಅರ್ಥಾತ್ ಪೂಜಿತಂ, ಎಲ್ಲರಿಂದಲೂ ಪೂಜಿಸಲ್ಪಟ್ಟಂತಹ. ಮಹಾಪೌರುಷಂ, ಮಹಾಪುರುಷ ಕರ್ಮ ಅಂದರೆ ಮಹಾಪರಾಕ್ರಮ. ಸಮುದ್ರ ತರಣಾದಿ ಮಹಾಪರಾಕ್ರಮವನ್ನು ಹನುಮಂತ ತೋರಿದವ. ಅಂತಹ ಮಹಾಪೌರುಷೋ ಬಾಹುಶಾಲಿ ಅಂತ ಮಹಾಪೌರುಷ, ಮಹಾಪೌರುಷವುಳ್ಳತಕ್ಕಂಥವನು. ಮಹಿತಃ, ಮಹಿತ ಅಂದರೆ ಪೂಜಿತ ಅಂತ. ಪೂಜಿತ ಅಂದರೆ ರಾಮದೇವರು ಎಲ್ಲರಿಂದ ಪೂಜಿತರಾಗಿದ್ದಾರೆ. ತ್ರೈಲೋಕ್ಯ ಕಂಟಕನಾಗಿರತಕ್ಕಂತಹ ರಾವಣನ ಸಂಹಾರ ಮಾಡಿದ್ದನ್ನು ಕಂಡು ಬ್ರಹ್ಮಾದಿ ದೇವತೆಗಳು ಕೂಡ ಅಲ್ಲಿಗೆ ಧಾವಿಸಿ ಬಂದು ರಾಮದೇವರಿಗೆ ವಂದಿಸಿ ಸ್ತೋತ್ರ ಮಾಡಿದರು ಎಂಬ ವಿಚಾರ ತಾತ್ಪರ್ಯದಲ್ಲಿ ಬರುತ್ತೆ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ ಅಂತ ಹೇಳಿದಾಗೆ ಇವನ ಶಕ್ತಿ ಉತ್ಕೃಷ್ಟವೂ ಆಗಿದೆ, ವಿಚಿತ್ರವೂ ಆಗಿದೆ, ಜ್ಞಾನಬಲ ಕ್ರಿಯಾದಿಗಳು ಸ್ವಾಭಾವಿಕವೂ ಆಗಿವೆ ಎಂಬುದಾಗಿ ಈ ಶ್ರುತಿಯ ಅರ್ಥವಾಗಿದೆ. ಇದು ಮುಖ್ಯ ಪ್ರಾಣದೇವರನ್ನು ಹೇಳ್ತಾ ಇದೆ. ಮತ್ತು ಬಾಹುಶಾಲಿ, ಬಾಹುಶಾಲಿ ಅಂದರೆ ಬಾಹುಭ್ಯಾಂ ಶೀಲತೆ ಇತಿ ಶಾಲಿ. ಬಾಹುಭ್ಯಾಂ ಶೀಲತೆ ಇತಿ ಬಾಹುಶಾಲಿ ಅಂದರೆ ಬಾಹುಶಾಲಿ ಯಾರು ಅಂದರೆ ಈ ಮೊಣಕಾಲಿನ ಮಂಡಿಯವರೆಗೂ ಕೂಡ ನೀಳವಾಗಿರ್ತಕ್ಕಂಥ ಬಾಹುಗಳು ಚಾಚಿಕೊಂಡಿರಬೇಕು. ಅಂಥವನಿಗೆ ಬಾಹುಶಾಲಿ ಅಂತ ಹೇಳೋದು. ಅದು ಮಹಾಪುರುಷನ ಲಕ್ಷಣ. ಅದು ಆಜಾನು ಲಂಬಿನವು ಬಾಹು ವೃತ್ತಪೀನವು ಮಹೇಶ್ವರ. ರಾಜ ಎರಡೂ ತೋಳುಗಳು ಮಂಡಿವರೆಗೆ ಉದ್ದವಾಗಿ ನೀಳವಾಗಿ ಇರಬೇಕು. ಗುಂಡಿಗೆ ತುಂಬಿಕೊಂಡು ಅವುಗಳು ಉದ್ದವಾಗಿರಬೇಕು ಅಂತ ಸಾಮುದ್ರಿಕ ಲಕ್ಷಣ ಹೇಳ್ತದೆ. ಇಂತಹ ವಾಯುದೇವರ ಅವತಾರವಾದ್ದರಿಂದ ಹನುಮಂತ ದೇವರಿಗೂ ಕೂಡ ಆಜಾನ ಬಾಹು, ದ್ವಾತ್ರಿಂಶತ್ ಲಕ್ಷಣಗಳು ಸಂಪೂರ್ಣವಾಗಿ ವಾಯುದೇವರಲ್ಲಿ ಇವೆ. ಆದ್ದರಿಂದ ಬಾಹುಶಾಲಿ ಅಂದರೆ ದ್ವಾತ್ರಿಂಶತ್ ಲಕ್ಷಣಗಳು ಸಂಪೂರ್ಣವಾಗಿ ಇವೆ ಹನುಮಂತನಲ್ಲಿ ಅಂತ ಒಂದು ಅರ್ಥ. ಅಥವಾ ಬಾಹುಶಾಲಿ ಅಂತಂದರೆ ಅತಿಶಯವಾದ ಬಾಹುಬಲ ಪರಾಕ್ರಮ ಉಳ್ಳವ ಅಂತ. ಇಂತಹ ರಾಮಾವತಾರ ಹನುಮದವತಾರ ಸಸ್ನೇಹಾನಾಂ ಸಹಸ್ವಾನ್ ಸಸ್ನೇಹಾನಾಂ ದೇಹಭಾಜಾಂ ಅಹಿತಂ ಅಹಹ ನಿರ್ದಹನ್. ಇಂತಹ ರಾಮನಾಮ ಅದು ಸಸ್ನೇಹಾನಾಂ ದೇಹಭಾಜಾಂ, ದೇಹಂ ಭಜಂತೀತಿ ದೇಹಭಾಜಃ, ತೇಷಾಂ ದೇಹಭಾಜಾಂ ಅಂದರೆ ಎಲ್ಲ ಪ್ರಾಣಿಗಳು ದೇಹಭಾಜಾಂ ದೇಹವನ್ನು ಧಾರಣೆ ಮಾಡಿರತಕ್ಕಂತಹ ದೇಹಧಾರಿಗಳಾಗಿರತಕ್ಕಂತಹ ಪ್ರಾಣಿಗಳ ಅಂತ ಅರ್ಥ. ದೇಹಭಾಜಾಂ ಇಂತಹ ಪ್ರಾಣಿಗಳ ನಿರ್ದಹನ್ ಸುಟ್ಟು ಭಸ್ಮ ಮಾಡತಕ್ಕಂತಹ ಆ ಶಕ್ತಿ ವಾಯುದೇವರಿಗಿದೆ. ಆ ವಾಯುದೇವರನ್ನು ನೆನೆದರೆ ಎಲ್ಲ ಪಾಪ ಸುಟ್ಟು ಹೋಗುತ್ತೆ. ನಿರ್ದಹನ್ ದೇಹಭಾಜಾಂ, ಆ ಎಲ್ಲ ಮಾಡಿದ ಪಾಪ ಅದು ನಿರ್ದಹನ್, ಅದನ್ನು ಸುಟ್ಟು ಹಾಕುತ್ತೆ. ಅದನ್ನೇ ಪುರಂದಾಸ ಹೇಳಿದರು, ಅಂಜಿಕಿನ್ಯಾತ ಕೈಯ ಸಜ್ಜನರಿಗೆ ಎಂಬ ಕೀರ್ತನೆ ಹೇಳ್ತಾರೆ. ಕನಸೀಲಿ ಮನಸೀಲಿ ಕಳವಳವಾದರೆ ಹನುಮಾನ ನೆನೆದರೆ ಹಾರಿ ಹೋಗುವುದು ಪಾಪ ಅಂತ ಹೇಳಿದ್ದಾರೆ. ರಾಮನಾಮದ ಮಹಿಮೆಯನ್ನು ಸ್ತುತಿಸುವ ಈ ಕೀರ್ತನೆ ಯಾವುದು? ರಾಮ ಎಂಬ ಎರಡಕ್ಷರದ ಮಹಿಮೆಯನ್ನು ಪಾಮರರು ತಾವೇನು ಬಲ್ಲರಯ್ಯ ಎಂಬುದಾಗಿ ದಾಸರು ಹೇಳ್ತಾರೆ. ರಾಮನಾಮದ ಮಹಿಮೆ ರಾ ಅಂತ ಹೇಳಿಬಿಟ್ರೆ ಎಲ್ಲ ಪಾಪಗಳು
ಹೊರಗೆ ಹೋಗ್ತದೆ. ಮ ಅಂದರೆ ಮತ್ತೆ ಹಿಂದೆ ಬರದ ಹಾಗೆ ತಡೆಗಟ್ಟುತ್ತದೆ ಎಂಬುದಾಗಿ ರಾಮನಾಮದ ಮಹಿಮೆಯನ್ನು ದಾಸರು ಸ್ತುತಿಸ್ತಾರೆ. ಅಂತಹ ರಾಮನಾಮವನ್ನು ವಾಯುದೇವರು ಯಾವಾಗಲೂ ಪಠಿಸ್ತಾ ಇರ್ತಾರೆ. ಆದ್ದರಿಂದ ಅಂತಹ ಸಂಜೀವರಾಗಿರಬೇಕಾದ್ರೆ ಅಂಜಿಕಿನ್ಯಾತಕಯ್ಯ ಸಜ್ಜನರಿಗೆ ಅಂತ ದಾಸರು ಹೇಳೋದನ್ನು ನಾವು ನೋಡ್ತೇವೆ. ರಾಯಂದ ಮಾತ್ರದಳು ರಕ್ತ ಮಾಂಸದೊಳಗಿದ್ದ ಆಯಸ್ಥಿಗತವಾದ ಅತಿ ಪಾಪವನ್ನು ಮಾಯವನ್ನು ಮಾಡಿ ಮಹಾರಾಯ ಮುಕ್ತಿಯ ಕೊಡುವ ದಾರಿಯನ್ನು ವಾಲ್ಮೀಕಿ ಮುನಿರಾಯ ಬಲ್ಲ ಅಂತ ಆ ಪದ್ಯದಲ್ಲಿ ಹೇಳ್ತಾರೆ. ಬಾಯಿ ತೆಗಿಬೇಕಾದ್ರೆ ರಾ ಅಂತ ಹೇಳಬೇಕು. ರಾ ಅಂತಂದಾಗ ಬಾಯಿ ತೆಗಿತೀವಿ. ಆ ರಾ ಅಂತ ಬಾಯಿ ತೆಗೆದಾಗ ದೇಹದಿದ್ದಂತಹ ಎಲ್ಲ ಪಾಪಗಳು ಕೂಡ ಅವು ಎಲ್ಲಿ ಬೇಕಾದ್ರೂ ಇರಲಿ, ಮೂಳೆಗಳಲ್ಲಿ ಸೇರ್ಕೊಂಡಿರಲಿ, ಅವೆಲ್ಲ ಹೊರಗೆ ಬಂದುಬಿಡ್ತಾವಂತೆ. ಮ ಅಂತ ಹೇಳಿದಾಗ ಮ ಅನ್ನೋದು ತುಟಿ ಮುಚ್ಚುವ ಅಕ್ಷರ. ಅದು ಮ ತುಟಿ ಮುಚ್ಚೇ ಹೇಳಬೇಕಾದನ್ನು. ಹಾಗೆ ಅದು ಓಷ್ಠ ಅಕ್ಷರ. ಅದನ್ನು ಉಚ್ಚರಿಸಬೇಕಾದ್ರೆ ಎರಡು ತುಟಿಗಳು ಸೇರಲೇಬೇಕು. ಹೀಗೆ ಬಾಯಿ ಮುಚ್ಚೋದ್ರಿಂದ ಬಾಗಿಲು ಹಾಕಿದಾಗ ಆಯಿತು. ಹೊರಗೆ ಹೋದಂತಹ ಪಾಪಗಳು ಮತ್ತೆ ಅದು ಬರುವುದಿಲ್ಲ. ಮತ್ತೆ ಮಾ ಎಂದೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಳಪೋಗದಂತೆ ಕವಾಟವಾಗಿ ಚಿತ್ತ ಕಾಯಗಳ ಪವಿತ್ರ ಮಾಡುವ ಪರಿಯ ಭಕ್ತವರ ಹನುಮಂತನೊಬ್ಬ ತಾಬಲ್ಲ ಅಂತ ಹೇಳಿದ ಹಾಗೆ ಈ ರಾಮ ನಾಮಕ್ಕೆ ಎಲ್ಲ ಪಾಪಗಳನ್ನು ನಾಶ ಮಾಡಿ ದೇಹ ಶುದ್ಧಿ ಮಾಡತಕ್ಕಂತಹ ಸಾಮರ್ಥ್ಯ ಇದೆ. ಅಂತಹ ರಾಮದೇವರನ್ನು, ಹನುಮಂತ ದೇವರನ್ನು ನಿತ್ಯ ಸ್ಮರಣೆ ಮಾಡ್ತಾ ಇದ್ದರೆ ಆಯಾ ದಿನದ ಪಾಪಗಳೆಲ್ಲ ಸುಟ್ಟು ಭಸ್ಮವಾಗಿ ಹೋಗ್ತವೆ. ಅಹರಹ ನಿರ್ದಹನ್, ಆ ಎಲ್ಲ ಪಾಪಗಳನ್ನು ಅಹರಹ ಪ್ರತಿದಿನ ದಿನೇ ದಿನೇ ಸುಡ್ತಾ ಇರತಕ್ಕಂತಹ ಪಾಪ, ದಿನೇ ದಿನೇ ಆ ಪಾಪ ರಾಮನಾಮ ಸ್ಮರಣೆಯಿಂದ ನಾಶವಾಗುತ್ತೆ. ಆ ವಿಚಾರ ಗೀತಾಭಾಷ್ಯದಲ್ಲಿ ಬರ್ತದೆ. ನಾವು ತುಂಬ ಪಾಪವನ್ನು ಮಾಡ್ತೇವೆ. ಈ ಪಾಪವನ್ನು ಪರಿಹಾರ ಮಾಡ್ಕೋಬೇಕು ಅಂದರೆ ರಾಮನ ಸ್ಮರಣೆ, ರಾಮನ ಭಕ್ತನಾಗಿರತಕ್ಕಂಥ ಹನುಮಂತನ ಸ್ಮರಣೆ, ಇದನ್ನು ಪ್ರತಿನಿತ್ಯ ಮಾಡೋದ್ರಿಂದ ನಮ್ಮ ಪಾಪಗಳು ನಾಶವಾಗ್ತವೆ. ಅಹರಹ ಅಂದರೆ ಯಾವಾಗ ನಾವು ಪಾಪ ಮಾಡ್ತಾ ದಿನೇ ದಿನೇ ಪಾಪ ಮಾಡ್ತಾನೇ ಇರ್ತೀವಿ. ಅಹರಹ ನಿರ್ದಹನ್, ಆ ಎಲ್ಲ ಪಾಪಗಳನ್ನು ಪ್ರತಿನಿತ್ಯ ಅವರು ಸುಡ್ತಾರೆ. ಎಷ್ಟು ಪಾಪ ಮಾಡ್ತೀವಿ ಅಂದರೆ ಅದನ್ನು ಹೇಳ್ತಾರೆ, ಆ ಚತುರ್ದಶತಮಾದ್ ವರ್ಷಾತ್ ಕರ್ಮಾಣಿ ನೇಮೇನತು ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ ಎಂಬುದಾಗಿ ಗೀತಾಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ಎಷ್ಟು ನಾವು ಕರ್ಮ ಮಾಡ್ತೇವೆ ಅಂದರೆ ಪ್ರತಿಯೊಬ್ಬರು ಕೂಡ 14 ವರ್ಷ ಆದಮೇಲೆ, 14 ವರ್ಷ ಮೇಲ್ಪಟ್ಟಂತಹ ವ್ಯಕ್ತಿ ದಿನಕ್ಕೆ ಒಂದೊಂದು ದಿವಸದಲ್ಲಿ ಅವನು ಎಷ್ಟು ಪಾಪ ಮಾಡ್ತಾನೆ ಅಂದರೆ 10 ಜನ್ಮಕ್ಕೆ ಕಡಿಮೆ ಇಲ್ಲದಷ್ಟು. ದಶಾವರಾಣಾಂ ದೇಹಾನಾಂ 10 ಜನ್ಮಕ್ಕೆ ಕಡಿಮೆ ಇಲ್ಲದಷ್ಟು ಜನ್ಮ ಎತ್ತಲಿಕ್ಕೆ ಅವ ಪಾಪ ಮಾಡ್ತಾನೆ ಇರ್ತಾನೆ ಅಂತ ಸ್ಮೃತಿ ಹೇಳುತ್ತೆ. ಹೀಗೆ ರಾಮನ ಹಾಗೂ ಹನುಮಂತನ ನಾಮಸ್ಮರಣೆಯನ್ನು ಪ್ರತಿನಿತ್ಯ ಮಾಡೋದ್ರಿಂದ ಪ್ರತಿದಿನ ಮಾಡಿದಂತಹ ನಿರ್ದಹನ್ ದೇಹ ಅಹರಹ ನಿರ್ದಹನ್ ದೇಹ ಬಾಜಾಂ, ಪ್ರತಿಯೊಬ್ಬ ಮನುಷ್ಯರ ಪಾಪ ಇದೆ, ಅದನ್ನು ಅಹರಹ ನಿರಂತರವಾಗಿ ನಿರ್ದಹನ ಸುಡ್ತಾ ಇರ್ತಾರೆ ಅಂತ ಇದರರ್ಥ. ಅಂಹೋ ಮೋಹಾಪಹ. ಅಂಹ ಅಂದ್ರೇನು? ದುರಿತ ಅಂತ, ದುಷ್ಕೃತ, ಪಾಪ. ಅಂಹ ದುರಿತಗಳು, ಪಾಪಗಳು. ಯಾವುದರಿಂದ ಜನಗಳು ಮೋಸ ಹೋಗ್ತಾ ಇದ್ದಾರೆ? ಅಂಹ ಅಂದ್ರೆ ಪಾಪ. ಮೋಹ, ಯಾವ ಮೋಹದಿಂದಾಗಿ, ಯಾವುದರಿಂದಾಗಿ ಜನ ಮೋಸ ಹೋಗ್ತಾ ಇದ್ದಾರೆ ಅದಕ್ಕೆ ಮೋಹ ಅಂತಾರೆ. ಮೋಹ. ಹೀಗೆ ಮೋಹ ಅಂದರೆ ಅದು ಅಜ್ಞಾನ ಅಥವಾ ಮಿಥ್ಯಾಜ್ಞಾನ.
ಅವೆರಡನ್ನು ಕೂಡ ಅಪಹಂತಿ ನಿವರ್ತಯತಿ ಇತಿ ಅಪಹ, ನಿವಾರಣೆ ಮಾಡುವಂಥದ್ದು. ಅಂಹೋ ಮೋಹಾಪಹ. ಒಂದು ಅಂಹ ಅಂದರೆ ಪಾಪ, ಮೋಹ ಅಂದರೆ ಅಜ್ಞಾನ, ಮಿಥ್ಯಾಜ್ಞಾನ. ಅಜ್ಞಾನ ಹಾಗೂ ಮಿಥ್ಯಾಜ್ಞಾನ ಅವೆರಡನ್ನು ಅಪಹ, ಅಂಹೋ ಮೋಹಾಪಹ, ನಮ್ಮ ಪಾಪ ಹಾಗೂ ಅಜ್ಞಾನವನ್ನು ನಾಶ ಮಾಡುವಂಥದ್ದು. ಭಕ್ತರ ಎಲ್ಲ ಪಾಪಗಳನ್ನು, ಅಜ್ಞಾನವನ್ನು, ಮಿಥ್ಯಾಜ್ಞಾನವನ್ನು ಪರಿಹಾರ ಮಾಡುವಂಥದ್ದು ಅಂತ ಅರ್ಥ. ಅಂಹೋ ಮೋಹಾಪಹ ಅಂತ. ಅಂತಹ ರಾಮಾವತಾರ ಹನುಮದವತಾರ ಅಂತ. ಇನ್ನು ಸಹಸ್ವಾನ್. ಸಹಸ್ವಾನ್, ಸಹ ಅಂದರೆ ಬಲ, ಸಹೋ ಬಲಂ ಸಹ ಮಾರ್ಗ ಅಂತ ಬಲ ಇದೆ. ಸಹ ಅಂದರೆ ಬಲ. ಸಹಸ್ವಾನ್, ಸಹೋ ಬಲೆ ಜ್ಯೋತಿಷಿ ಮಾರ್ಗಶೀರ್ಷೆ ಅಂತ ಮತ್ತೊಂದು ಕೋಶ ಇದೆ. ಸಹ ಅನ್ನೋದಕ್ಕೆ ಬಲ ಅಂತ ಅರ್ಥ. ಸಹಸ್ವಾನ್ ಅಂದರೆ ಸಹ ಅಸ್ಯ ಅಸ್ತಿತಿ ಸಹಸ್ವಾನ್, ಅರ್ಥಾತ್ ಬಲಶಾಲಿ ಅಂತ, ಬಲಶಾಲಿ ಅಂತ ಅರ್ಥ. ಅಥವಾ ಸಹಸ್ವಾನ್ ಅಂದರೆ ಸಹನಶೀಲ ಅಂತ ಅರ್ಥ. ಸಹನಶೀಲ, ಕ್ಷಮಾಶೀಲ ಅಂತ ಅರ್ಥ ಬರ್ತದೆ. ರಾಮನ ಪಕ್ಷದಲ್ಲಿ ಸಹಸ್ವಾನ್ ಅಂದರೆ ಇವ ಸರ್ವಶತ್ರು ಸಂಹಾರಕನಾಗಿದ್ದಾನೆ. ಸರ್ವಶತ್ರು ಸಂಹಾರಕನಾಗಿದ್ದರೂ ಕೂಡ ಕ್ಷಮಯ ಪೃಥಿವೀ ಸಮಃ, ಇವನಿಗೆ ತುಂಬ ಸಹನೆ, ತುಂಬ ತಾಳ್ಮೆ. ಕ್ಷಮಯ ಪೃಥಿವೀ ಸಮಃ. ವಾಲ್ಮೀಕಿ ಮಹರ್ಷಿಗಳು ರಾಮನ ಗುಣಗಳನ್ನು ವರ್ಣನೆ ಮಾಡ್ತಾ ಕ್ಷಮಾಗುಣ ಎಷ್ಟಿದೆ ಅಂತ ಹೇಳುವಾಗ ಕ್ಷಮಯ ಪೃಥಿವೀ ಸಮಃ ಅಂತ ಹೇಳ್ತಾರೆ. ಅಂತಹ ಕ್ಷಮಾಗುಣ ಉಳ್ಳವನಾಗಿದ್ದಾನೆ ಅಂತ ಹನುಮಂತ ರಾಮನ ಪರವಾಗಿ ಅರ್ಥ. ಮತ್ತು ಸರ್ವಶತ್ರು ಸಂಹಾರಕ ಅಂತೂ ಅರ್ಥ ಬರುತ್ತೆ ಸಹಸ್ವಾನ್. ಹಾಗಾದರೆ ಒಟ್ಟು ಈ ಎಲ್ಲ ಪದಗಳ ಅರ್ಥವನ್ನು ನೋಡಿದಾಗ ಏನು ಹೇಳ್ತಾ ಆಯಿತು ಅಂದರೆ, ಹೇ ಅದ್ಯ ತೇ ಯಹ ಅಗ್ರ್ಯಃ ಅವತಾರಃ ಸಹ ಹನುಮಾನ್ ಮಹಿತ ಮಹಾಪೌರುಷಃ ಬಾಹುಶಾಲಿ ಬಹುಬ್ರಹ್ಮಚರ್ಯಾದಿ ಧರ್ಮೈಃ ಸಹಿತಃ ಸಹಸ್ವಾನ್ ಸಸ್ನೇಹಾನಾಂ ದೇಹಭಾಜಾಂ ಅಹಿತಂ ಅಹರಃ ನಿರ್ದಹನ್ ಅಂಹೋ ಮೋಹಾಪಹಃ ಇತಿ ಖ್ಯಾತಃ ದೇಹಭಾಜಾಂ ರಾಮೇ ಮಹತೀಂ ಭಕ್ತಿಂ ಅಪಿ ಸ್ಪೃಹಯತಿ ತಂ ಅಹಂ ಒಂದೇ. ಇಂತಹ ಹನುಮಂತನನ್ನು ನಾನು ನಮಸ್ಕರಿಸ್ತೇನೆ. ಒಂದೇಹಂ ತಂ ಹನುಮಾನ್, ಇಂತಹ ಹನುಮಂತನನ್ನು ನಾನು ನಮಸ್ಕರಿಸ್ತೇನೆ ಅಂತ. ಇದು ಇಷ್ಟು ಅನ್ವಯಾನುಸಾರ ಇದರ ವ್ಯವಸ್ಥೆ. ಇನ್ನು ಅನ್ವಯಾನುಸಾರ ಅರ್ಥ. ಅದ್ಯ ಸಮಸ್ತ ಜೀವರುಗಳಿಗೂ ಜೀವಿಸುವುದಕ್ಕೂ ಆಧಾರಭೂತನಾಗಿರತಕ್ಕಂತಹ ಉಪಜೀವ್ಯನಾಗಿರತಕ್ಕಂತಹ ಹೇ ಭಗವಂತನೇ, ತೇ ನಿನ್ನ ಯಹ ಯಾವ ಅಗ್ರ್ಯಃ ವಾಯುದೇವರ ಅವತಾರಗಳಿಂದ ಸೇವ್ಯವಾದ ರೂಪಗಳಲ್ಲಿ ಮೊದಲನೇ ಅವತಾರ ಅದು ರಾಮಂದು ಮೊದಲನೇ ಅವತಾರ ಅಂದರೆ ಹೇಗೆ? ವಾಯುದೇವರಿಂದ ಸೇವಿಸಲ್ಪಟ್ಟಂಥ ಅವತಾರಗಳು 3: ರಾಮ, ಕೃಷ್ಣ, ವೇದವ್ಯಾಸ. ಈ 3ರಲ್ಲಿ ಮೊದಲನೆಯದ್ದು ಯಾವುದು? ರಾಮಾವತಾರ. ಹಾಗೆ ಅಗ್ರ್ಯಃ ರಾಮನೆಂಬ ಅವತಾರ ಮೊದಲನೆಯದಾದ ವಾಯುದೇವರ ಅವತಾರಗಳಿಂದ ಸೇವ್ಯವಾಗಿರತಕ್ಕಂತಹ ರೂಪಗಳಲ್ಲಿ ಮೊದಲನೆಯದಾದ ಅಗ್ರ್ಯಃ ಅವತಾರ, ಮೊದಲನೆಯದಾದ ಅಥವಾ ಶ್ರೇಷ್ಠವಾಗಿರತಕ್ಕಂತಹ ಅವತಾರ ರಾಮನೆಂಬ ಅವತಾರವು ಯಾವುದಿದೆಯೋ ಸಹ ಅದು ಹನುಮಾನ್ ಜ್ಞಾನಪೂರ್ಣವಾದುದು, ಅಪರಿಮಿತ ಅನಂತ ಜ್ಞಾನಮಯವಾದುದು, ಮಹಿತ ಮಹಾಪೌರುಷಾಲಿ, ಮಹಿತ ಬ್ರಹ್ಮಾದಿ ದೇವತೆಗಳಿಂದ ಸಕಲ ದೇವತೆಗಳಿಂದಲೂ ಪೂಜಿತವಾದ ಮಹಾಪೌರುಷ, ರಾವಣಾದಿ ಅನೇಕ ರಾಕ್ಷಸಗಳನ್ನು ಸಂಹಾರ ಮಾಡಿದ್ದು, ಸಮುದ್ರಕ್ಕೆ ಸೇತುವೆ ಕಟ್ಟಿದ್ದು, ಶರಭಂಗ ಸುತೀಕ್ಷ್ಣ ವಿಭೀಷಣಾದಿಗಳನ್ನು ಉದ್ಧಾರ ಮಾಡಿದ್ದು, ಇಂತಹ ಇವೇ ಮೊದಲಾದ ಅಪರಿಮಿತ ಪರಾಕ್ರಮ ಉಳ್ಳದ್ದು ಅಂತ ಅರ್ಥ. ಮಹಿತ ಮಹಾಪೌರುಷಾಲಿ ಅಂದರೆ ಇನ್ನು ಬಹುವಿಧ ಬ್ರಹ್ಮಚರ್ಯಾದಿ ಧರ್ಮೈಹಿ, ಅನೇಕಗಳಾದ ಬ್ರಹ್ಮ ವೇದಗಳಲ್ಲಿ ಚರ್ಯ ಪ್ರತಿಪಾದ್ಯಮಾನವಾಗಿರತಕ್ಕಂತಹ ಚರಿತ್ರೆಗಳು, ಆದಿ ಇವೇ ಮೊದಲಾದ
ಧರ್ಮೈಹಿ ಲಕ್ಷಣಗಳಿಂದ ಅಥವಾ ಬಹು ಅನೇಕವಾದ ಬ್ರಹ್ಮಚರ್ಯ ಆದಿ ಜಿತೇಂದ್ರಿಯತ್ವ ಮೊದಲಾದ ಧರ್ಮೈಹಿ ಕ್ಷತ್ರಿಯ ಧರ್ಮಗಳಿಂದ ಅಥವಾ ಬಹು ಅನೇಕ ವಿಧವಾದ ಬ್ರಹ್ಮಚರ್ಯವೇ ಮೊದಲಾದ ಧರ್ಮಗಳಿಂದ ಕೂಡಿದಂತಹ ವಸಿಷ್ಠಾದಿ ಮಹರ್ಷಿಗಳಿಂದ ಸಹಿತ ಕೂಡಿರುವಂಥದ್ದು ಆ ನಿನ್ನ ರಾಮಾವತಾರ. ಸಹಸ್ವಾನ್ ಅಪರಿಮಿತವಾಗಿರತಕ್ಕಂತಹ ಬಲವುಳ್ಳದ್ದು ಅಥವಾ ಸಹನಾಶೀಲವಾದದ್ದು. ಸಸ್ನೇಹಾನಾಂ ಸ್ನೇಹವೆಂಬ ಭಕ್ತಿ ಉಳ್ಳದ್ದು. ದೇಹಭಾಜಾಂ ಶರೀರಧಾರಿಗಳಾಗಿರತಕ್ಕಂತಹ ಪ್ರಾಣಿಗಳ ಅಹಿತಂ ಅನಿಷ್ಟವನ್ನು ಅಹರಹ ಪ್ರತಿನಿತ್ಯವೂ ನಿರ್ದಹನ್ ಭಸ್ಮ ಮಾಡಿಬಿಡುವಂಥದ್ದು. ಅಂಹೋ ಮೋಹಾಪಹ ಅಂಹ ಪಾಪಗಳನ್ನು, ಮೋಹ ಅಜ್ಞಾನವನ್ನು ಅಥವಾ ಮಿಥ್ಯಾಜ್ಞಾನವನ್ನು, ಅಪಹ ನಿವಾರಣೆ ಮಾಡುವಂಥದ್ದು. ಇದು ಈ ರೀತಿಯಾಗಿ ಈ ಜಗತ್ತಿನಲ್ಲಿ ಖ್ಯಾತಃ ಪ್ರಖ್ಯಾತವಾದ ದೇಹಭಾಜಾಂ ಮುಕ್ತಿಯೋಗ್ಯರಾಗಿರ್ತಕ್ಕಂತಹ ಜೀವರುಗಳಿಗೆ ರಾಮೇ ರಮಣರೂಪನಾಗಿರ್ತಕ್ಕಂತಹ ಮುಕ್ತ್ಯರ್ಥವಾಗಿ ಮುಕ್ತ್ಯರ್ಥವಾಗಿ ಅಂತಿಟ್ಕೋಬೇಕು. ಮಹತೀಂ ಮಹತ್ತರವಾದ ಭಕ್ತಿಂ ಅಪಿ ಭಕ್ತಿಯನ್ನೇ ಸ್ಪೃಹಯತಿ ಅಪೇಕ್ಷಿಸುತ್ತದೆ. ತಮ್ ಅಂತಹ ರಾಮಚಂದ್ರನನ್ನು ಅಹಂ ನಾನು ರಾಘವೇಂದ್ರನು ರಾಮೇ ರಮಣರೂಪವಾಗಿರ್ತಕ್ಕಂತಹ ಮುಕ್ತ್ಯರ್ಥವಾಗಿ ಮಹತೀಂ ಮಹತ್ತರವಾಗಿರತಕ್ಕಂತಹ ಅಂದರೆ ದೇಹ ಗೇಹ ದಾರಾಪತ್ಯದಲ್ಲಿ ಏನು ಸ್ನೇಹ ಇದೆ, ಅದಕ್ಕಿಂತಲೂ ಅವರಲ್ಲಿ ಮಾಡತಕ್ಕಂತಹ ಸ್ನೇಹಕ್ಕಿಂತಲೂ 1000 ಪಾಲು ಅಧಿಕವಾಗಿರ್ತಕ್ಕಂತಹ ಭಕ್ತಿಮಪಿ ಭಕ್ತಿಯನ್ನೇ ಸ್ಪೃಹಯತಿ ಅಪೇಕ್ಷಿಸುತ್ತದೆ. ತಮ್ ಅಂತಹ ರಾಮಚಂದ್ರ ದೇವರನ್ನು ಅಹಂ ನಾನು ಒಂದೇ ನಮಸ್ಕಾರ ಮಾಡ್ತೇನೆ ಅಂತ ರಾಮಪರವಾದ ಅರ್ಥ. ವಾಯುದೇವರು ಭಗವತ್ ಕಾರ್ಯ ಸಾಧನೆಗೋಸ್ಕರವಾಗಿ ಅವತಾರ ಮಾಡಿದವರು. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ವಾಯುದೇವರು ಭಗವತ್ ಕಾರ್ಯ ಸಾಧನೆಗೋಸ್ಕರವಾಗಿ ತ್ರೇತಾದ್ವಾಪರ ಕಲಿಯುಗಗಳಲ್ಲಿ ಕ್ರಮವಾಗಿ ಹನುಮ ಭೀಮ ಮಧ್ವರೆಂಬ ನಾಮಧೇಯಗಳಿಂದ ಅವತಾರ ಮಾಡಿದ್ದಾರೆ. ಅದರ ಪೈಕಿ ಶ್ರೀಮನ್ನಾರಾಯಣ ರಾವಣ ಕುಂಭಕರ್ಣಾದಿ ದೈತ್ಯರ ವಧಾರ್ಥವಾಗಿ ತ್ರೇತಾಯುಗದಲ್ಲಿ ರಾಮಚಂದ್ರನಾಗಿ ಅವತಾರ ಮಾಡಿದ ಕಾರಣ ಆ ಸ್ವಾಮಿಯ ಕಾರ್ಯ ಸಾಧನೆಗೋಸ್ಕರವಾಗಿ ಮುಖ್ಯಪ್ರಾಣದೇವರು ಹನುಮಂತನಾಗಿ ಅವತಾರ ಮಾಡಿದರು. ಹೀಗೆ ವಾಯುದೇವರ ಪ್ರಥಮ ಅವತಾರವಾಗಿರತಕ್ಕಂತಹ ಏನು ಹನುಮಂತನ ಅವತಾರ ಇದೆ, ಅಂತಹ ಹನುಮಂತನಿಂದ ಸೇವ್ಯವಾದ ಭಗವದ್ರೂಪ ಅದ್ಯಾವುದು? ಸೀತಾಸಹಿತ ಶ್ರೀರಾಮದೇವರ ಅವತಾರ. ಹೀಗೆ ಭಗವಂತನ ಇಲ್ಲಿ ನೋಡಿ, ರಾಮಾವತಾರ ಹನುಮತ್ ಶಬ್ದ ವಾಚ್ಯವಾಗಿಯೂ ಇದೆ. ಜ್ಞಾನಾನಂದಾದಿ ಉಪಲಕ್ಷಿತವಾಗಿರತಕ್ಕಂತಹ ಅನಂತ ಕಲ್ಯಾಣ ಗುಣಪರಿಪೂರ್ಣವಾಗಿರತಕ್ಕಂತಹ ರೂಪ ಭಗವಂತನ ಆ ರಾಮರೂಪ. ಅಂತಹ ರಾಮಾವತಾರದಲ್ಲಿ ಅವ ಸುಬಾಹು, ಮಾರೀಚ, ತಾಟಕಾದಿಗಳಿಂದ ಆರಂಭಿಸಿ ಜನಸ್ಥಾನ ನಿವಾಸಿಗಳಾಗಿರ್ತಕ್ಕಂತಹ ಖರ ದೂಷಣಾದಿ 14,000 ದೈತ್ಯರನ್ನು ಮಾತ್ರ ಅಲ್ಲ, ಲಂಕಾ ನಿವಾಸಿಯಾಗಿರ್ತಕ್ಕಂತಹ ಲೋಕಕಂಟಕರಾಗಿರ್ತಕ್ಕಂತಹ ರಾವಣ ಕುಂಭಕರ್ಣಾದಿ ಅಸಂಖ್ಯ ದೈತ್ಯರನ್ನು ಸಂಹಾರ ಮಾಡಿ ಅಪರಿಮಿತವಾಗಿರತಕ್ಕಂತಹ ಪರಾಕ್ರಮವನ್ನು ತೋರಿದವನು ಶ್ರೀರಾಮಚಂದ್ರ. ಅಂತಹ ಶ್ರೀರಾಮಚಂದ್ರ ಬ್ರಹ್ಮ ರುದ್ರೇಂದ್ರಾದಿ ಸಕಲ ದೇವತೆಗಳಿಂದ ತುಷ್ಟನಾಗಿದ್ದಾನೆ.
ಇಂತಹ ರಾಮನ ಪರವಾಗಿರ್ತಕ್ಕಂತಹ ಅರ್ಥವನ್ನು ಹೇಳಿ ಹನುಮತ್ಪರವಾಗಿರ್ತಕ್ಕಂಥ ಅರ್ಥವನ್ನು ಕೂಡ ಹೇಳಿದರು. ಹೇ ಅದ್ಯ, ಹೇ ವಾಯೋ ತ್ಯಾಪಿ ವಾಯೋ, ಅದ್ಯಾಪಿ ರಾಮೇ, ಭಕ್ತಿ ಮದ್ಯಾಪಿ ರಾಮೇ. ವಾಯುವಿನ ಅರ್ಥ ಹೇಳುವಾಗ ಹೇ ವಾಯು ಅಂತ ಇಟ್ಕೊಳ್ಬೇಕು. ಹೇ ವಾಯೋ, ಹೇ ವಾಯುದೇವನೇ, ಇಹ ಈ ಜಗತ್ತಿನಲ್ಲಿ ಹನುಮಾನಿತಿ ಖ್ಯಾತಃ. ಹನು ಅಂದರೆ ಜ್ಞಾನ, ಜ್ಞಾನವುಳ್ಳವರಾದ್ದರಿಂದ ಹನುಮಂತನೆಂದು ಪ್ರಸಿದ್ಧವಾದ ತೇ ನಿನ್ನ ಯಹ ಯಾವ ಅಗ್ರ್ಯಃ ಅವತಾರ ಪ್ರಥಮಾವತಾರ ಇದೆಯೋ ತಮ್ ಅದನ್ನು ಅಹಂ ನಾನು ಒಂದೇ ನಮಸ್ಕರಿಸುತ್ತೇನೆ. ಈ ಹನುಮದವತಾರಕ್ಕೆ ವಿಶೇಷಣ ಮಹಿತ ಮಹಾಪೌರುಷಾಲಿ. ಮಹಿತ ಸಕಲರಿಂದಲೂ ಸನ್ಮಾನಿತವಾದ, ಮಹಾಪೌರುಷ ಸಮುದ್ರಲಂಘನ, ಅಶೋಕವನ ಭಂಗ, ಅನೇಕ ರಾಕ್ಷಸರ ವಧೆ, ಲಂಕಾದಹನ ಇವೇ ಮೊದಲಾದ ಮಹಾಪರಾಕ್ರಮವುಳ್ಳದ್ದಾಗಿಯೂ, ಬಾಹುಶಾಲಿ ಆಜಾನು ಬಾಹುರೂಪವುಳ್ಳದ್ದು, ಮಹಾಬಾಹು ಪರಾಕ್ರಮವುಳ್ಳದ್ದು, ಬಹುಬ್ರಹ್ಮಚರ್ಯಾದಿ ಧರ್ಮೈ ಸಹಿತ ಬ್ರಹ್ಮಚರ್ಯ ಜಿತೇಂದ್ರಿಯತ್ವ ಜ್ಞಾನ ವೈರಾಗ್ಯಾದಿ ಲಕ್ಷಣಗಳಿಂದಲೂ ಅಣಿಮಾದಿ ಅಷ್ಟಸಿದ್ಧಿಗಳಿಂದಲೂ ಚತುರಾಶ್ರಮಾದಿ ಧರ್ಮಗಳಿಂದಲೂ ಕೂಡಿರುವಂಥದ್ದು ಈ ರೂಪ. ಸಸ್ನೇಹಾನಾಂ ದೇಹಭಾಜಾಂ ಅಂದರೆ ಸಸ್ನೇಹಾನಾಂ ಸ್ನೇಹವೆಂಬ ಭಕ್ತಿಯುಳ್ಳ, ದೇಹಭಾಜಾಂ ಶರೀರಧಾರಿಗಳು, ಅವುಗಳಲ್ಲಿ ಪ್ರಾಣಿಗಳಿರ್ಬೋದು ಮನುಷ್ಯರಿರ್ಬೋದು, ಅಂಥವರಿಗೆ ಅಹಿತಂ ಅನಿಷ್ಟವನ್ನು ಅಹರಹ ದಿನೇ ದಿನೇ ನಿರ್ದಹನ್ ಸುಟ್ಟು ಭಸ್ಮ ಮಾಡುವಂಥದ್ದು ಈ ಹನುಮದವತಾರ. ಸಹಸ್ವಾನ್ ಅತ್ಯಂತ ಬಲಶಾಲಿಯಾದುದು, ಸಹನಶೀಲವಾದುದು, ಅಂಹೋ ಮೋಹಾಪಹ ಅಂಹಃ ಅಂದರೆ ಪಾಪಗಳನ್ನು, ಮೋಹ ಅಜ್ಞಾನ ಮಿಥ್ಯಾಜ್ಞಾನಗಳನ್ನು, ಅಪಹಃ ಪರಿಹರಿಸುವಂಥದ್ದು. ಅದ್ಯಾಪಿ ಇವತ್ತಿಗೂ ಕೂಡ ರಾಮೇ ಶ್ರೀರಾಮಚಂದ್ರ ದೇವರ ವಿಷಯದಲ್ಲಿ ಮಹತೀಂ ಮಿಕ್ಕ ಎಲ್ಲ ಜೀವರು ಬ್ರಹ್ಮಾದಿ ದೇವತೆಗಳೂ ಸಹ ಮಾಡತಕ್ಕಂತಹ ಭಕ್ತಿಗಿಂತಲೂ ಅಧಿಕವಾಗಿರತಕ್ಕಂತಹ ಭಕ್ತಿಯನ್ನು ಮಾಡ್ತಕ್ಕಂಥವ್ರು ಇವರು. ಮಹತೀಂ ಬ್ರಹ್ಮಾದಿ ದೇವತೆಗಳೂ ಸಹ ಮಾಡೋದಕ್ಕಿಂತ ಅಧಿಕವಾಗಿರತಕ್ಕಂತಹ ಅವಿಚ್ಛಿನ್ನವಾಗಿ ಪ್ರವಹಿಸ್ತಕ್ಕಂತಹ ಭಕ್ತಿಂ ಸುದೃಢ ಸ್ನೇಹರೂಪವಾಗಿರತಕ್ಕಂತಹ ಪ್ರೇಮ ಪ್ರವಾಹವನ್ನು ಸ್ಪೃಹಯತಿ ಅಪೇಕ್ಷಿಸುವಂಥದ್ದಾಗಿದೆ. ತಮ್ ಅಂತಹ ಹನುಮದ್ ರೂಪವನ್ನು ಅಹಂ ನಾನು ಒಂದೇ ನಮಿಸುತ್ತೇನೆ ಅಥವಾ ಸ್ತುತಿಸುತ್ತೇನೆ. ಎಲ್ಲರಿಗಿಂತಲೂ ಅಧಿಕವಾಗಿರತಕ್ಕಂಥ ಭಕ್ತಿಯನ್ನು ಮಾಡಿದವರು ಹನುಮಂತ ದೇವರು. ರಾಮದೇವರ ಪರಂಧಾಮಕ್ಕೆ ಹೋಗಬೇಕಾದರೆ ಹನುಮಂತನ ಕರೀತಾರೆ. ಕರೆದು ಆಲಿಂಗನ ಮಾಡಿಕೊಂಡು ತವಾಹಮಕ್ಷಿ ಗೋಚರ ಸದಾ ಭವಾಮಿ ನಾಣ್ಯಥಾ ಅಂತ ಹೇಳ್ತಾರೆ. ಹೇ ಹನುಮಂತ, ನಾನು ನಿನಗೆ ಸದಾ ಕಣ್ಣಿಗೆ ಕಾಣಿಸ್ತಾನೆ ಇರ್ತೇನೆ, ಯಾವತ್ತೂ ಮರೆಯಾಗುವುದಿಲ್ಲ. ನೀನು ಸದಾ ಕಿಂಪುರುಷ ಖಂಡದಲ್ಲಿದ್ದುಕೊಂಡು ಮಹತ್ತರವಾಗಿರತಕ್ಕಂಥ ತಪಸ್ಸನ್ನು ಮಾಡ್ತಾ ಇರು, ಅದೇ ನಿನಗೆ ಬಹಳ ಪ್ರಿಯವಾಗಿರುವಂಥದ್ದು. ನೀನು ಬಯಸಿದ್ದು ಕೂಡ ಅದೇ, ಯಾವುದೂ ಎಂದಿಗೂ ಎಳ್ಳಷ್ಟು ನೀ ಬಯಸಿದ್ದು ಹುಷಿಯಾಗುವುದಿಲ್ಲ ಅಂತ ರಾಮ ಹೇಳ್ತಾನೆ. ಆಗ ಹನುಮಂತ, ಹೇ ಸ್ವಾಮಿ, ನಿಮ್ಮ ಪಾದ ಕಮಲದಲ್ಲಿ ಅಧಿಕವಾಗಿರತಕ್ಕಂಥ ಭಕ್ತಿ ಇರುವಂತೆಯೂ ಅದು ಸದಾ ಬೆಳೆಯುತ್ತಲೂ ಇರಬೇಕು. ವಿಧೇಹಿ ಪಾದ ಪಂಕಜೇ ತವೇಶ ಭಕ್ತಿ ಮುತ್ತಮಾಂ ಸದಾ ಪ್ರವರ್ಧಮಾನಯ ತಯಾ ರಮೇಹ ಮಂಜಸ. ಅಂದರೆ ಭಕ್ತಿ ಇರೋದು ಮಾತ್ರ ಅಲ್ಲ, ಆ ಭಕ್ತಿ ಸದಾ ಬೆಳೀತಿರಬೇಕು. ನಾನು ನಿರಂತರವಾಗಿ ಅಂತಹ ಭಕ್ತಿಯನ್ನು ನನಗೆ ಅನುಗ್ರಹಿಸು ಅಂತ ಭಕ್ತಿಯನ್ನೇ ಬೇಡ್ತಾರೆ ಹೊರತು ಬೇರೆ ಯಾವುದನ್ನು ಅವರು ಕೇಳೋದಿಲ್ಲ. ಸಮಸ್ತ ಜೀವ ಸಂಚಯ ಸದಾಧಿಕಾಹಿ ಮೇಸ್ತು ಸಾ. ಅಂತಹ ಭಕ್ತಿ
ನನಗೆ ಕೊಡು ಅಂತ ಮಹಾಭಾರತ ತಾತ್ಪರ್ಯದಲ್ಲಿ ಆ ವಿಚಾರ ಬರುವಂಥದ್ದು. ಹಾಗೆ ರಾಮದೇವರು ಕೊಟ್ಟಂತಹ ವರ, ಹನುಮಂತಹ ಕೇಳಿಕೊಂಡಂತಹ ವರ ಎರಡೂ ಒಂದೇ. ರಾಮದೇವರು ಯಾವಾಗಲೂ ಹನುಮಂತನಿಗೆ ದೃಷ್ಟಿಗೋಚರ ಆಗಿರ್ತಾರೆ. ಆದ್ದರಿಂದ ಹನುಮಂತನ ಭಕ್ತಿ ದಿನೇ ದಿನೇ ಅಭಿವೃದ್ಧಿ ಆಗ್ತಾನೇ ಇರ್ತದೆ. ಅದಕ್ಕೋಸ್ಕರ ಹೇಳಿತು ಮಹತೀಂ ಭಕ್ತಿ ಮಧ್ಯಾಪಿ ರಾಮೇ ಅಂತ ಇಲ್ಲಿ ಹೇಳಿದ್ದಾರೆ. ಇಷ್ಟು ವಿಚಾರಗಳು. ಮಹಿತ ಮಹಾಪೌರುಷ ಅಂತ ಹೇಳಿದರು. ಮಹಿತ ಮಹಾಪೌರುಷ ಇವ ತೋರಿದಂತಹ ಮಹಾಪೌರುಷ, ಸೀತಾನ್ವೇಷಣೆಗಾಗಿ ಹೊರಟ ಕಪಿವೀರೆಲ್ಲರೂ ಹೊರಟರು. ಸಮುದ್ರವನ್ನು ದಾಟಿ ಲಂಕೆ ಹೋಗಿ ಬರಬೇಕು ಅಂತ. ಎಲ್ಲರೂ ಅಸಾಧ್ಯ ಕಾರ್ಯ ಅಂತ ನಿರಾಶರಾದರು. ಹನುಮಂತನೊಬ್ಬನೇ ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಿ ಸೀತಾವೃತ್ತ ಅಂತ ತಿಳಿದುಕೊಂಡು ಬಂದ ಅಲ್ವಾ. ಆದ್ದರಿಂದ ಇವನು ಮಹಿತ ಮಹಾಪೌರುಷ. ಸಮುದ್ರ ದಾಟುವ ಮಧ್ಯೆ ಸುರಸೆ ಎಂಬ ನಾಗಮಾತೆ ಬರ್ತಾಳೆ. ಹನುಮಂತನ ಅಡ್ಡಗಡ್ತಾಳೆ. ಅವಳ ಬಾಯನ್ನು ಸೂಕ್ಷ್ಮದಿಂದ ಪ್ರವೇಶ ಮಾಡಿ ಅಲ್ಲಿಂದ ಹೊರಗೆ ಬಂದು ಅವಳನ್ನು ಪರಾಜಿತರನ್ನಾಗಿ ಮಾಡಿದ. ಆದ್ದರಿಂದ ಇವನು ಮಹಿತ ಮಹಾಪೌರುಷ. ಹಾಗೆಯೇ ಈ ಬ್ರಹ್ಮನ ವರಬಲದಿಂದ ಬಹಳ ಸೊಕ್ಕಿದ್ದಳು ಸಿಂಹಿಕೆ. ಅಂತಹ ದುಷ್ಟರಾಕ್ಷಿಯು ಹನುಮಂತನನ್ನು ನುಂಗ್ಲಿಕ್ಕೆ ಬರ್ತಾಳೆ. ಹನುಮಂತ ಅವಳ ಹೊಟ್ಟೆಯನ್ನೇ ಸೀಳಿಕೊಂಡು ಹೊರಗೆ ಬಂದು ಅವಳನ್ನು ಸೋಲಿಸ್ತಾನೆ. ಆದ್ದರಿಂದ ಇವನು ಮಹಿತ ಮಹಾಪೌರುಷ. ಮತ್ತು ಲಂಕೆಗೆ ಹೋದ. ಅಲ್ಲಿ ಲಂಕಿನಿ ಕಾವಲಿದ್ಲು. ಹನುಮಂತನ ತಡಿತಾಳೆ ಪ್ರವೇಶ ಮಾಡದ ಹಾಗೆ. ಹನುಮಂತ ಅವಳನ್ನು ಪರಾಭವಗೊಳಿಸಿ ಲಂಕಾ ಪ್ರವೇಶ ಮಾಡಿಯೇ ಮಾಡ್ತಾನೆ. ಇದು ಮಹಿತ ಮಹಾಪೌರುಷ. ತಾನು ಒಬ್ಬನೇ ಆಗಿದ್ದರೂ ಕೂಡ ರಾವಣನನ್ನು ಅವನ ಸಭೆಯಲ್ಲೇ ಧಿಕ್ಕರಿಸಿ ಸೀತೆಯನ್ನು ರಾಮನಿಗೆ ಒಪ್ಪಿಸಿ ಸುಖವಾಗಿರಬೇಕು, ಇಲ್ಲದೆ ಹೋದರೆ ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಸು ಯಾಸಸಿ, ಸಮೂಲವಾಗಿ ನಾಶ ಹೊಂತೀಯ ಅಂತ ಆ ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ. ಇವೆಲ್ಲ ನೋಡಿದಾಗ ಭಗವಂತನ ಈ ಹನುಮಂತನ ಒಂದು ಮಹಾಪೌರುಷ ಅದು ಎಷ್ಟು ಹೆಚ್ಚು ಅಂತ ನಮಗೆ ಗೊತ್ತಾಗುತ್ತೆ. ಎಲ್ಲ ಮಹತ್ ಕಾರ್ಯಗಳನ್ನು ಅವನ ಜೊತೆಗಿದ್ದವರು, ಅಂಗದಾದಿ ಕಪಿವೀರರು, ಸುಗ್ರೀವಾದಿಗಳು ಅವರೆಲ್ಲ ತುಂಬ ಶ್ಲಾಘನೆ ಮಾಡ್ತಾರೆ ರಾಮಾಯಣದಲ್ಲಿ. ಹೀಗೆ ಅಂಥವರಿಂದ ಮಹಿತ ಮಹಾಪೌರುಷ ಅಂದರೆ ಅಂತಹ ಗೌರವಿಸಲ್ಪಟ್ಟಂತಹ ಮಹಾಪೌರುಷ. ಬಾಹುಶಾಲಿ, ಬಹುಪರಾಕ್ರಮವನ್ನು ಹೊಂದಿದವ. ಎಷ್ಟು ಕಡೆ ತನ್ನ ಬಾಹುಪರಾಕ್ರಮವನ್ನು ಪ್ರದರ್ಶನ ಮಾಡ್ತಾನೆ. ಸಮುದ್ರ ದಾಟಿದ್ದು, ಲಂಕಾ ಪ್ರವೇಶ ಮಾಡಿದ್ದು, ಲಂಕಾ ದಹನ ಮಾಡಿದ್ದು ಇವೆಲ್ಲವೂ ಕೇವಲ ಬಾಹುಬಲದಿಂದಲೇ ಅಲ್ವಾ. ಮತ್ತು ಲಂಕೆಯಲ್ಲಿದ್ದಂತಹ ಅಶೋಕವನ್ನು ಧ್ವಂಸ ಮಾಡ್ತಾನೆ. ಅಲ್ಲಿ ಕಾವಲಾಗಿದ್ದಂತಹ ಅನೇಕ ರಾಕ್ಷಸರನ್ನು ದಮನ ಮಾಡ್ತಾನೆ. ಅಲ್ಲಿರತಕ್ಕಂತಹ ಮರಗಳನ್ನೆಲ್ಲ ಕೈಯಿಂದಲೇ ಧ್ವಂಸ ಮಾಡ್ತಾನೆ. ಅಲ್ಲಿರ್ತಕ್ಕಂತಹ ರಕ್ಷಕರನ್ನು ಕೈಗಳಿಂದಲೇ ಅವರನ್ನು ನಾಶ ಮಾಡ್ತಾನೆ. ಹೀಗೆ ಇವನು ಬಾಹುಶಾಲಿ ಎಂಬುದು ನಮಗೆ ಗೊತ್ತಾಗತ್ತೆ. ಮತ್ತು ರಾವಣ, ಇಂದ್ರಜಿತ್ತು, ಅಕ್ಷಕುಮಾರ. ರಾವಣ ಇಂದ್ರಜಿತ್ತುಗಳನ್ನು ಬಿಟ್ಟರೆ ಬಲದಲ್ಲಿ ಮೂರನೆಯವ ಅಕ್ಷಕುಮಾರ. ಅಂತಹ ಅಕ್ಷಕುಮಾರನನ್ನು ಕೈಯಿಂದಲೇ ಹಿಡಿದುಕೊಂಡು, ಬಾಹುಶಾಲಿ ಕೈಯಿಂದಲೇ ಹಿಡ್ಕೊಂಡು ಅವನನ್ನು ಗರಗರ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿ ಸಾಯಿಸ್ತಾನೆ. ರಾವಣನಿಗೆ ಕೈಯಿಂದಲೇ ಮುಷ್ಟಿ ಪ್ರಹಾರ ಮಾಡ್ತಾನೆ, ಜರ್ಜರಗೊಳಿಸ್ತಾನೆ. ಇದು ಮುಂದೆ ಬರುತ್ತೆ. ಹೀಗೆ ಆಯುಧ ಅಪೇಕ್ಷೆ ಇಲ್ಲದೆ ಬಾಹುಬಲದಿಂದಲೇ ಶತ್ರುಗಳನ್ನು ಸಂಹಾರ ಮಾಡಬಲ್ಲ. ಆದ್ದರಿಂದ ಇವನನ್ನು ಬಾಹುಶಾಲಿ ಅಂತ ಹೇಳಿತು. ಮತ್ತು ಸಹಸ್ವಾನ್, ಧೈರ್ಯಶಾಲಿ ಮತ್ತು ಬಲಿಷ್ಠ. ಯಾವ ಮನಕ್ಷೋಭೆ ಇಲ್ಲ ಇವನಿಗೆ. ಎಂತಹ ಮನಕ್ಷೋಭೆಯನ್ನುಂಟು ಮಾಡತಕ್ಕಂತಹ ಸಂದರ್ಭ ಬಂದರೂ ಕೂಡ ಎದೆಗೊಂದುವುದಿಲ್ಲ. ಅಷ್ಟು ಧೈರ್ಯ, ಅದು ಬಲಿಷ್ಠನ ಲಕ್ಷಣ. ಸಾಕಷ್ಟು ಹನುಮಂತನಲ್ಲಿ ಈ ಒಂದು
ಬಲಿಷ್ಠನ ಲಕ್ಷಣ ನಮಗೆ ಕಾಣುತ್ತೆ. ಸುಗ್ರೀವ ಒಂದು ಗಡುವು ಕೊಟ್ಟಿರ್ತಾನೆ, 1 ತಿಂಗಳು ಅವಧಿ ಮುಗಿದು ಹೋದರೂ ಕೂಡ ಈ ಗೊತ್ತಾಗುವುದಿಲ್ಲ, ಬಂದ ಕಾರ್ಯ ಆಗುವುದಿಲ್ಲ, ಬಂದ ಕಾರ್ಯ ಸಾಧನೆ ಆಗುವುದಿಲ್ಲ. ಆ ಸುಗ್ರೀವ ಕೊಟ್ಟಂತಹ ಆ ಒಂದು ಗಡುವು ಮುಗಿದು ಹೋದರೂ ಕೂಡ ಇವೇನು ಗಾಬರಿ ಆಗಲಿಲ್ಲ. ಉಳಿದವರೆಲ್ಲ ಹೇಳಿದರು, ನಾವು ಹಿಂತಿರುಗಿ ಹೋಗೋದೇ ಬೇಡ, ಸುಗ್ರೀವ ನಮ್ಮನ್ನು ಸಂಹಾರ ಮಾಡ್ತಾನೆ, ಇಲ್ಲೇ ಎಲ್ಲಾದರೂ ಬಿಳದಲ್ಲಿ ಅಡ್ಕೊಂಬೋಣ ಅಂತಾರೆ. ಹಾಗೆಲ್ಲ ಮಾತಾಡ್ಕೊಳ್ತಾರೆ. ಆಗ ಇವ ಎದೆಗುಂದದೆ ಸಮುದ್ರ ಲಂಘನ ಮಾಡಿದ, ಲಂಕಾ ಪ್ರವೇಶಾದಿಗಳನ್ನು ಮಾಡಿದ. ಇದಲ್ವ ಧೈರ್ಯಶಾಲಿ ಅಂದರೆ? ಅದಕ್ಕೆ ಸಹಸ್ವಾನ್ ಅಂತ ವಿಶೇಷಣೆ ಕೊಡ್ತಾ ಇದ್ದಾರೆ. ಲಂಕೆಗೆ ಹೋದಾಗ ತಾನೊಬ್ಬನೇ ಇದ್ದರೂ ಕೂಡ 80 ಕೋಟಿ ಯೂಥಪಂ, 80 ಕೋಟಿ ರಾಕ್ಷಸ ಸೈನಿಕರು, ಅವರನ್ನೆಲ್ಲ ಸೇನಾಪತಿಗಳೊಂದಿಗೆ ಅವರನ್ನು ನಿಗ್ರಹ ಮಾಡ್ತಾನೆ. ಆ ಸಂದರ್ಭದಲ್ಲಿಯೂ ಹನುಮಂತ ಎದೆಗುಂದಲಿಲ್ಲ. ಅದಕ್ಕೆ ಪ್ರತಿಯಾಗಿ ಅವರನ್ನೆಲ್ಲ ಸದೆಬಡಿತಾನೆ. ಅಷ್ಟು ಮಾತ್ರ ಅಲ್ಲ, ರಾವಣನ ಅನುಯಾಯಿಗಳು ಕುಚೇದ್ಯಕ್ಕೋಸ್ಕರ ಅವನ ಬಾಲಕ್ಕೆ ಬಟ್ಟೆ ಕಟ್ಟಿ ಬೆಂಕಿ ಹಚ್ಚುತ್ತಾರೆ. ಆಗಲೂ ಕೂಡ ಹನುಮಂತ ಕಿಂಚಿತ್ ಕಳವಳಗೊಳ್ಳಲಿಲ್ಲ. ಅದಕ್ಕೆ ಪ್ರತಿಯಾಗಿ ಆ ಬೆಂಕಿಯಿಂದಲೇ ಲಂಕೆಯನ್ನೇ ಸುಟ್ಟು ಬಿಟ್ಟ. ಎಂತಹ ಧೈರ್ಯ ನೋಡಿ! ಇದಕ್ಕಿಂತ ಹೆಚ್ಚಿನ ಧೈರ್ಯ ಎಲ್ಲಿ ಸಿಗತ್ತೆ ಹೇಳಿ? ಅದಕ್ಕೋಸ್ಕರವಾಗಿ ತ್ರಿಗುಂಡದ ಆಚಾರ್ಯ ಹೇಳಿದರು, ಏನು ಸಹಸ್ವಾನ್ ಅಂತ. ಇನ್ನು ಅಂಹೋ ಮೋಹಾಪಹ. ಅಂಹ ಅಂದರೆ ಪಾಪ, ಮೋಹ. ಅಂಹ ಮತ್ತು ಮೋಹ ಇವೆರಡನ್ನು ಕೂಡ ನಾಶ ಮಾಡ್ತಕ್ಕಂಥವ್ರು. ಈ ರಾಮಲಕ್ಷ್ಮಣರನ್ನು ಮೊದಲು ಬಾರಿ ಋಷ್ಯಮುಖ ಪರ್ವತದಲ್ಲಿ ನೋಡ್ತಾನೆ ಯಾರು? ಸುಗ್ರೀವ. ನೋಡಿದಾಗ ಅವರನ್ನು ಕಂಡು ಭಯಗ್ರಸ್ತನಾಗ್ತಾನೆ ಸುಗ್ರೀವ. ಆದರೆ ಹನುಮಂತ ಹೆದರದೆ ರಾಮ ಸುಗ್ರೀವರನ್ನು ಭೇಟಿ ಮಾಡಿಸಿ ಅವರ ಸಖ್ಯವನ್ನು ಬೆಳೆಸ್ತಾನೆ. ಅಂಹೋ ಮೋಹಾಪಹೋಹ, ಒಂದು ಮೋಹ. ಅವರೆಲ್ಲ ದೇವತೆಗಳು, ಕಪಿಗಳೆಲ್ಲ, ಅವರಿಗೆ ಮೋಹ. ಅದರಿಂದಾಗಿ ಪಾಪ ಅಲ್ವಾ, ಅನೇಕ ದುರಿತಗಳು ಬರ್ತಕ್ಕಂತಹ ಸಂಭವ. ಅದನ್ನೆಲ್ಲ ಹನುಮಂತ ತಪ್ಪಿಸಿದ್ದನ್ನು ನಾವು ಕಾಣ್ತೇವೆ. ರಾಮ ಲಕ್ಷ್ಮಣರು ಬಂದಾಗ ಸುಗ್ರೀವ ಹೆದರ್ಕೊಂಡ್ಬಿಡ್ತಾನೆ. ಆದರೆ ರಾಮ ಲಕ್ಷ್ಮಣರು ಅವರು ಯಾರು ಅಂತವರ ಸ್ವರೂಪವನ್ನು ತಿಳಿಸಿ ಆ ರಾಮನ ಸಖ್ಯವನ್ನು ಮಾಡಿಕೊಳ್ಳುವಂತೆ ಮಾಡ್ತಾನೆ. ಇನ್ನು ಸುಗ್ರೀವನಿಗೆ ವಾಲಿ ಸಂಹಾರ ಆದಮೇಲೆ ಸುಗ್ರೀವನಿಗೆ ರಾಜ್ಯ ಸಿಕ್ತು. ಅವ ಸುಖಭೋಗಗಳಲ್ಲಿ ಲೋಲಪನಾಗಿರ್ತಕ್ಕಂಥ ಅವ ರಾಮನನ್ನೇ ಮರೆತು ಬಿಟ್ಟ. ಹನುಮಂತ ಸಕಾಲದಲ್ಲಿ ಎಚ್ಚರಿಸ್ತಾನೆ, ಅದು ಮೋಹ ಅವನಿಗೆ ಬಂತು. ವಾಲಿ ಸಂಹಾರ ಆಯಿತು, ಇವ ಸುಖಭೋಗದಲ್ಲಿ ಲೋಲಪನಾಗಿದ್ದಾನೆ, ರಾಮನನ್ನು ಮರೆತು ಬಿಟ್ಟಿದ್ದಾನೆ. ಹನುಮಂತ ಆ ಕಾಲದಲ್ಲಿ ಎಚ್ಚರಿಸ್ತಾನೆ. ಎಚ್ಚರಿಸಿ ರಾಮನ ದುರಾಗ್ರಹಕ್ಕೆ ಪಾತ್ರನಾಗುವಂತೆ ತಪ್ಪಿಸ್ತಾನೆ. ಇದು ಅಂಹೋ ಮೋಹಾಪಹ, ಅವನಿಗೆ ಹೊಂದಿರತಕ್ಕಂತಹ ಆ ಮೋಹ. ಆ ಮೋಹ ಪ್ರಯುಕ್ತವಾಗಿ ಬರತಕ್ಕಂತಹ ಏನು ದುರಿತ ಇದೆ ಅದನ್ನು ತಪ್ಪಿಸಿದ. ಅಂಹ ಅಂದರೆ ಪಾಪ, ಮೋಹ ಅಂದರೆ ಮೋಹ, ಅವೆರಡನ್ನೂ ಕೂಡ ತಪ್ಪಿಸಿದ. ಆದ್ದರಿಂದ ಅಂಹೋ ಮೋಹಾಪಹ. ಇನ್ನು ಸೀತಾನ್ವೇಷಣೆಗೋಸ್ಕರ ಹನುಮಂತನ ಜೊತೆ ಇಷ್ಟೆಲ್ಲ ಕಪಿಯರು ಬಂದಿದ್ದಾರೆ, ಅಂಗದಾದಿ ಕಪಿಯರು ಬಂದಿದ್ದಾರೆ. 1 ತಿಂಗಳು ಕಳೆದರೂ ಕೂಡ ಸೀತಾನ್ವೇಷಣೆ ಆಗಲಿಲ್ಲ. ಎಲ್ಲರೂ ಹೆದರ್ಕೊಂಡು ಆ ಅಂಗದ ಏನು ಮಾಡ್ತಾನೆ, ಅವರೆಲ್ಲರೂ ಕೂಡ ಒಂದು ಗುಹೆಗೆ ಹೋಗ್ತಾರೆ. ತಾರನ ಮಾತಿಗೆ ಮರುಳಾಗಿ ಆ ಗುಹೆಯಲ್ಲಿ ಇದ್ದು ಬಿಡಬೇಕು ಅಂತಲ್ಲ. ಆಗ ಹನುಮಂತ ಅವರನ್ನು ಎಚ್ಚರಿಸಿ ಪ್ರಾಯೋಪವೇಶ ಮಾಡುವಂತೆ ಮಾಡ್ತಾನೆ. ಮತ್ತು ಎಲ್ಲ ಮುಂದಿನ ಕಾರ್ಯಕ್ರಮಗಳು ಎಲ್ಲ ಸರಿಯಾಗಿ ನಡೀತವೆ. ಹೀಗೆ ಅಂಹೋ ಮೋಹಾಪಹೋಹ. ಅಂಹಃ ಅಂದರೆ ಪಾಪ, ಮೋಹ ಅಂದರೆ ಅಜ್ಞಾನ. ಇಲ್ಲಿ ಅವರು ತಮ್ಮಿಂದ ಕಾರ್ಯ ಮಾಡಲಿಕ್ಕೆ ಆಗಲ್ಲ ಅಂಥೇಳಿ ಇನ್ನು ಹಿಂತಿರುಗಿ ಹೋದರೆ
ಸುಗ್ರೀವ ಸಂಹಾರ ಮಾಡ್ತಾನೆ. ಆ ಒಂದು ದುರಿತವನ್ನು ತಪ್ಪಿಸಿದ್ದು. ಮತ್ತು ಮೋಹ ಅವರಿಗೆ ನಾವಿಲ್ಲೇ ಇದ್ಬಿಡೋಣ. ಅವ ಹೇಳ್ತಾನೆ, ತಾರ ಹೇಳ್ತಾನೆ, ಇನ್ನೇನು ಸೀತಾನ್ವೇಷಣೆ ಆಗಲಿಲ್ಲ ಅಂಥೇಳಿ ರಾಮನಿಗೆ ಕೋಪ ಬರ್ತದೆ. ಕೋಪ ಬಂದಾಗ ರಾಮ ಏನು ಮಾಡ್ತಾನೆ, ವಾಲಿಯನ್ನು ಸಂಹಾರ ಮಾಡಿದಾಗ ಅವನನ್ನು ಸಂಹಾರ ಮಾಡ್ತಾನೆ. ಆಮೇಲೆ ನಾವು ಹೋಗಿ ಅಲ್ಲಿರ್ಬೋದು, ನೀನೇ ರಾಜನಾಗಿ, ಯಾರು ಅಂಗದ, ನೀನೇ ರಾಜನಾಗಿ ಇರ್ಬೋದು ಅಂತೆಲ್ಲ ಸ್ವಲ್ಪ ಆಸೆ ತೋರಿಸ್ತಾನೆ. ಅಲ್ಲಿವರೆಗೆ ಆ ಸ್ವಯಂಪ್ರಭೆ ಗುಹೆಯಲ್ಲಿ ಇದ್ಬಿಡಬೇಕು ಅಂತ ನಿರ್ಣಯಿಸಿರ್ತಾರೆ. ಅದು ಮೋಹ. ಆ ಮೋಹವನ್ನು ಪರಿಹಾರ ಮಾಡಿ ಪ್ರಾಯೋಪವೇಶಕ್ಕೆ ಕೊಡುವ ಹಾಗೆ ಮಾಡ್ತಾನೆ. ಮುಂದೆ ಎಲ್ಲ ಸರಿ ಹೋಗುತ್ತೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಅರ್ಥದಲ್ಲಿ ಇವನು ಅಂಹೋ ಮೋಹಾಪಹ. ವಿಭೀಷಣ ರಾವಣನನ್ನು ಬಿಟ್ಟು ಬರ್ತಾನೆ ರಾಮನ ಕಡೆಗೆ ಶರಣಾಗತನಾಗಿ. ಸುಗ್ರೀವಾದಿ ಕಪಿವರೆಲ್ಲ ಅವನಿಗೆ ಆಶ್ರಯ ಕೊಡಬಾರದು ಅಂತ ವಿರೋಧಿಸ್ತಾರೆ. ಶತ್ರುಪಕ್ಷದಿಂದ ಬಂದವ, ರಾವಣ ಕಳಿಸಿದ್ದಾನೆ ಅವನನ್ನು, ವಿಭೀಷಣ ಎಂಥವನು ಗೊತ್ತಿಲ್ಲ, ಆದ್ದರಿಂದ ಅದರಿಂದ ಇನ್ನೇನು ತೊಂದರೆ ಆಗ್ತದೋ ರಾಮನಿಗೆ, ಇನ್ನೇನು ದುರಿತ ಆಗುತ್ತೋ ಅಂತ ಒಂದು ಇದು, ಆ ಒಂದು ಅಜ್ಞಾನ ಇದೆ. ವಿಭೀಷಣನ ಬಗ್ಗೆ ಇವರಿಗೆ ಸರಿಯಾದ ತಿಳುವಳಿಕೆ ಇಲ್ಲ, ಮಿಥ್ಯಾಜ್ಞಾನ. ವಿಭೀಷಣ ಎಂಥವಂತ ಗೊತ್ತಿಲ್ಲ. ಹಾಗಾಗಿ ವಿಭೀಷಣನ ನಿಜವಾದ ಆ ಭಕ್ತಿ ಎಂಥದ್ದು ಅದನ್ನು ತಿಳ್ಕೊಂಡವ ಹನುಮಂತ ಮಾತ್ರ. ಉಳಿದವರಿಗೆಲ್ಲ ಒಂದು ಅಂಹ ಮತ್ತು ಮೋಹ. ಈ ವಿಭೀಷಣ ಬಂದಿದ್ದರಿಂದಾಗಿ ಏನು ಆಪತ್ತು ಬರ್ತದೋ ಅಂತ ಅವರಿಗೊಂದು ಅದು ಆಪತ್ತಿನ ಭಯ ಇದೆ ಅವರಿಗೆ. ಮತ್ತು ಮೋಹ ಅಂದರೆ ಅಜ್ಞಾನ. ಇವ್ರ ಬಗ್ಗೆ ಗೊತ್ತಿಲ್ಲ. ವಿಭೀಷಣ ಯಾರು, ಅವನು ಯಾಕೆ ಬಂದಿದ್ದಾನೆ ಗೊತ್ತಿಲ್ಲ. ಅದನ್ನು ಅರಿತುಕೊಂಡವ ಹನುಮಂತ ಮಾತ್ರ. ಅವ ರಾಮನನ್ನು ಪ್ರಾರ್ಥನೆ ಮಾಡಿ ವಿಭೀಷಣನ ಅನುಗ್ರಹ ಮಾಡಬೇಕು ಅಂತ ಹೇಳ್ತಾನೆ. ಹೀಗೆ ದೇವಾಂಶ ಸಂಭೂತರಾಗಿರ್ತಕ್ಕಂತಹ ಈ ಕಪಿಗಳು ಮಾಡತಕ್ಕಂತಹ ತಪ್ಪುಗಳೇನಿವೆ ಅವನ್ನೆಲ್ಲ ಒಪ್ಪು ಮಾಡಿದಂತಹ ಹನುಮಂತ. ಇಂತಹ ಹನುಮಂತ ನಮ್ಮಂತಹ ಮಾನವರು ಮಾಡತಕ್ಕಂತಹ ಪಾಪಗಳನ್ನು, ಅಜ್ಞಾನ ಮಿಥ್ಯಾಜ್ಞಾನಗಳನ್ನು ತಿದ್ದಿ ಸರಿಪಡಿಸ್ತಾನೆ ಅಂತ ಹೇಳಬೇಕಾ? ಖಂಡಿತ ಸರಿಪಡಿಸ್ತಾನೆ. ಆದ್ದರಿಂದ ತಿರುಪಂಡಿತಾಚಾರ್ಯರು ಎಲ್ಲ ವಿಶೇಷಣಗಳಿಂದ ವಾಯುದೇವರನ್ನು ಸ್ತುತಿಸ್ತಾ ಇದ್ದಾರೆ. ಇಷ್ಟೊಂದು ಅರ್ಥ ವಿವರಣೆಯೊಂದಿಗೆ ಈ ಒಂದು ಪದ್ಯದ ಪಾಠವನ್ನು ಸಮಾಪ್ತಿಗೊಳಿಸ್ತಾ ಮುಂದೆ ಪ್ರಾಕ್ಪಂಚಾಶತ್ ಸಹಸ್ರೈಹಿ ಆ ಶ್ಲೋಕದ ಪಾಠವನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.